ಭಗವಂತ ನಮ್ಮೊಳಗೆ ಕೂತು ನಮಗೆ ಅರಿವು ಕೊಡಲಿ, ಅರಿವಿನ ಆನಂದ ಕೊಡಲಿ, ಒಳ್ಳೆಯ ಕೆಲಸವನ್ನು ಮಾಡತಕ್ಕಂಥ ಶಕ್ತಿ ಕೊಡಲಿ. ಗುರು ಶಿಷ್ಯರ ನಡುವೆ ಯಾರನ್ನೂ ದ್ವೇಷ ಮಾಡದೆ ಸಾಮರಸ್ಯವಾದ ಪ್ರೀತಿಯ ಸೌಹಾರ್ದದ ಬ್ರತುಕನ್ನು ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಪಾಠವನ್ನು ಮುಂದುವರಿಸೋಣ. ಇವತ್ತಿನ ವಿಚಾರ ಮೋಕ್ಷ. ಕಳೆದ ಪಾಠದಲ್ಲಿ ಭಗವದ್ಗೀತೆಯಲ್ಲಿ ಭಗವಂತ ಅರ್ಜುನನ ದುಃಖವನ್ನು, ಮಾನಸಿಕ ದೌರ್ಬಲ್ಯವನ್ನು ಹೋಗಲಾಡಿಸಲಿಕ್ಕೆ ಬೇಕಾದಂಥ ಒಂದು ಸೈಕೋ ಟ್ರೀಟ್ಮೆಂಟ್, ಮನಶ್ಚಿಕಿತ್ಸೆಯನ್ನು ಮಾಡಿದ. ಜೀವಲಿಂದ ಆರಂಭಿಸಿ ದೇಹ ಉಳಿಯುವುದಿಲ್ಲ, ಜೀವ ಸಾಯುವುದಿಲ್ಲ. ಮನುಷ್ಯನಿಗೆ ಆಗುವಂಥ ಸುಖ ದುಃಖಗಳಿಗೆ ಆತನ ಇಂದ್ರಿಯಗಳ ಒಂದು ಆಶೆಯೇ ಕಾರಣ. ಮನುಷ್ಯನಿಗಾಗುವ ದುಃಖಕ್ಕೆ ಮಾನಸಿಕವಾದಂಥ ಒಂದು ಪ್ರೊಜೆಕ್ಷನ್ನೇ ಕಾರಣ. ನೀನು ಜ್ಞಾನವನ್ನು ಗಳಿಸು, ಎದ್ದೇಳು, ಸತ್ಯಾಂಶವನ್ನು ತಿಳ್ಕೊ, ಸ್ಥಿತಪ್ರಜ್ಞನಾಗು. ಆಗಲೇ ನೀನು ಎಲ್ಲದಕ್ಕಿಂತಲೂ ಉತ್ಕೃಷ್ಟವಾದಂಥ ಮೋಕ್ಷವನ್ನು ಹೊಂದುತ್ತೀಯಾ ಅಂತ ಉಪದೇಶವನ್ನು ಕೃಷ್ಣ ಕೊಟ್ಟ. ಇಲ್ಲಿಗೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಬೇಕಾದ್ದೆಲ್ಲ ಕೂಡ ಸಂಪೂರ್ಣವಾಯಿತು. ಆದರೆ ಈ 2ನೇ ಅಧ್ಯಾಯದಲ್ಲಿ ಹೇಳಿದ್ದನ್ನು ವೇದವ್ಯಾಸರು ಮತ್ತಿಷ್ಟು ವಿಸ್ತಾರವಾಗಿ ಸಾಮಾನ್ಯ ಜನಕ್ಕೂ ಅರ್ಥವಾಗುವಂಥ ರೀತಿಯಲ್ಲಿ ಅದನ್ನು ಬೆಳೆಸಿದರು. ಉಳಿದ 16 ಅಧ್ಯಾಯಗಳು ಕೃಷ್ಣ ಹೇಳಿದಂಥ 2ನೇ ಅಧ್ಯಾಯದ ಎಕ್ಸ್ಪ್ಲನೇಷನ್. ಸೊ ಈಗ ಕೃಷ್ಣ ಹೇಳಿದ್ದು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಉಳಿದಂಥ 16 ಅಧ್ಯಾಯಗಳನ್ನು ನಾವು ನೋಡಬೇಕು. ಅದಕ್ಕಿಂತಲೂ ಮುಂಚಿತವಾಗಿ ಮೋಟೋ, ಅಸಲು ಯಾಕೆ ಇದಲ್ಲ 16 ಅಧ್ಯಾಯಗಳು ತಿಳ್ಕೊಳ್ಳೋ ಅವಶ್ಯಕತೆ ಏನು ಅಂತಂಬುದು ನೋಡಿದಾಗ, ಅಂದರೆ ಅಲ್ಟಿಮೇಟ್ ನಮಗೆ ಏನು ಪ್ರಯೋಜನ ಆಗತ್ತೆ ಅಂತಂದರೆ ಅದರ ಮುಂದೆ ಹೋಗ್ತೇವೆ. ಈಗ ಕಂಪ್ಯೂಟರ್ ಕಲಿಯೋದ್ರಿಂದ ಏನು ಪ್ರಯೋಜನ ಅಂತ ತಿಳ್ಕೊಂಡೆ ಮತ್ತೆ ಕಂಪ್ಯೂಟರ್ ಕಲಿಯೋದು. ಓದುವಾಗಲೂ ಅಷ್ಟೇ, ಯಾವುದು ಓದಬೇಕು ಅಂತಂದರೆ ಕೊನೆಗೆ ಅದರ ಪ್ರಯೋಜನ ಏನು ಅಂತ ತಿಳ್ಕೊಂಡೇ ಮಾಡ್ತೇವೆ. ಹಿಂದೆ 100 ಜನ ವ್ರತಗಳು ಮಾಡಿದಾಗ ಕೂಡ ಆ ವ್ರತದಿಂದ ಆಗುವಂಥ ಪ್ರಯೋಜನ ಏನು ಅಂತ ತಿಳ್ಕೊಂಡೇ ಮಾಡ್ತಿದ್ರು. ಅದು ಕಥೆಯಲ್ಲಿ ಕೂಡ ಬರುತ್ತೆ. ಹಾಗೆ ಕೃಷ್ಣ ಕೊನೆಗೆ ಉಲ್ಲೇಖಿಸಿದಂಥ ಮೋಕ್ಷ ಅಂತಂಬೋ ವಿಚಾರದಲ್ಲಿ ಏನು ಪ್ರಯೋಜನ ಅಂತ ನಮಗೆ ಗೊತ್ತಿಲ್ಲದೇ ಇದ್ದರೆ, ನಮಗೆ ಉಳಿದ 16 ಅಧ್ಯಾಯ ತಿಳ್ಕೊಂಡಾಗ ಗೊತ್ತಿಲ್ಲದೆ ತಿಳ್ಕೊಂಡ್ರೆ ಕೇವಲ ಏನೋ ಪುಣ್ಯ ಬರುತ್ತೆ ಕೇಳಬೇಕಂತೆ. ಹಿಂದೂಗಳಾಗಿ ಹುಟ್ಟಿದ ಮೇಲೆ ಭಗವದ್ಗೀತೆ ಕೇಳಬೇಕಂತೆ, ಭಗವದ್ಗೀತೆ ಪುಸ್ತಕ ಮನೆಗಿರಬೇಕಂತೆ, ಮಹಾಭಾರತ ರಾಮಾಯಣ ಪುಸ್ತಕಗಳು ಮನೆಗಿರಬೇಕಂತೆ, ದೆನ್ ಓನ್ಲಿ ನಾವು ಹಿಂದೂಗಳು ಅಂತ ಕರೆಸಿಕೊಳ್ತೇವೆ, ನಮ್ಮ ಮತವನ್ನು ಹೆಮ್ಮೆ ಅಂತ ನಾವು ಅನಿಸ್ಕೊಳ್ತೇವೆ. ಈ ರೀತಿ ಆಗಿಬಿಡ್ತದೆ ಪ್ರಯೋಜನ ಗೊತ್ತಿಲ್ಲದೇ ಇದ್ದರೆ. ನಮ್ಮಲ್ಲಿ ಎಷ್ಟೋ ಜನ ಇವತ್ತು ಒಳ್ಳೆ ಕ್ವಾಲಿಫಿಕೇಷನ್, ಬೇಸಿಕ್ ಕ್ವಾಲಿಫಿಕೇಷನ್ ಅಂತಂದರೆ ಇಂಜಿನಿಯರಿಂಗ್ ಯಾಕೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಒತ್ತಾಯಕ ಮಾಡೋದು, ಪಕ್ಕದ ಮನೆಯವರು ಮಾಡಿದ್ದಾರೆ, ಅವ್ರು ಮಾಡಿದ್ದಾರೆ, ಇವರು ಮಾಡಿದ್ದಾರೆ. ಆ ರೀತಿ ಏನೋ ಒಂದು ಕಾಟಾಚಾರ್ಯಕ್ಕೋಸ್ಕರ ಇಂಜಿನಿಯರಿಂಗ್ ಡಿಗ್ರಿ ಪಡೆದು ಮನೆಗೆ ಕೂತ್ಕೊಂಡಂಥ ಜನ ಬಹಳ ಜನ ಇದ್ದಾರೆ. ಇಂಜಿನಿಯರಿಂಗ್ ಮಾಡುವ ಕಾಲಕ್ಕೆ ಏನು ಪ್ರಯೋಜನ, ಯಾವುದಕ್ಕಾಗಿ ನಾನು ಮಾಡ್ತಿದ್ದೇನೆ, ಅದನ್ನು ಹೇಗೆ ನಾನು ಮುಂದುವರಿಸಬೇಕು ಅಂತ, ಪ್ರಯತ್ನ ಹೇಗೆ ಮಾಡಬೇಕು ಅಂತ ತಿಳ್ಕೊಂಡು ಮಾಡುವವರು ಇದ್ದಾರೆ. ತಿಳ್ಕೊಂಡು ಯಾರು ಮಾಡ್ತಾರೆ, ಅದರ ಪ್ರಯೋಜನ ಏನು ಅಂತ ತಿಳ್ಕೊಳ್ತಾರೆ, ಅವರು ಜೀವನದಲ್ಲಿ ಮೇಲಕ್ಕೆ ಬರ್ತಾರೆ. ಇಲ್ಲದಿದ್ದರೆ ಏನಾಗುತ್ತೆ, ಮನೆಯಲ್ಲಿ 2-3 ಜನ ಇಂಜಿನಿಯರಿಂಗ್ ಮಾಡ್ಕೊಂಡು ಕೂತಿರ್ತಾರೆ. ಯಾಕೆ ಅಂತಂದರೆ ಏನು ಪ್ರಯೋಜನ ಅಂತ ಗೊತ್ತಿಲ್ಲದೆ ಮಾಡಿಕೊಂಡಾಗ ಆ ಥರ ಆಗುವಂಥ ಸ್ಥಿತಿ. ಇದೇ ರೀತಿ ಆಧ್ಯಾತ್ಮಿಕದಲ್ಲೂ ಅಷ್ಟೆ, ಏನು ಪ್ರಯೋಜನ ಗೊತ್ತಿಲ್ಲದೆ ಇದ್ದಾಗ ನಾವು ಹಿಂದೂಗಳಲ್ವಾ, ಭಗವದ್ಗೀತೆ ಓದಲೇಬೇಕು. ಇಸ್ಲಾಮಲ್ಲ ಕೂಡ ಅವರು ಕುರಾನ್ ಓದ್ತಾರೆ, ಕ್ರಿಶ್ಚಿಯನ್ಸ್ ಬೈಬಲ್ ಓದ್ತಾರೆ. ನಾವು ಭಗವದ್ಗೀತೆ ಓದೋದು ಬೇಡವಾ? ಓದೋದಂದರೆ ನ್ಯೂಸ್ ಪೇಪರ್ ಇದ್ದಂಗೆ ಓದೋದಾ? ಎಲ್ಲ ಮತದಲ್ಲಿ ಮಾಡೋದು ಅದೇ. ಓದೋದು ಅಂತಂದರೆ ಟೆಕ್ಸ್ಟ್, ಸ್ಕ್ರಿಪ್ಚರ್ ಓದ್ಬಿಟ್ಟು ಮನೆಗೆ ಕೊಡು. ಅಂದರೆ ಇಂಜಿನಿಯರಿಂಗ್ ಇರುವಂಥ ಸಬ್ಜೆಕ್ಟ್ಸ್ ಎಲ್ಲ ಓದ್ಬಿಟ್ಟು ಮಾರ್ಕ್ಸ್ ಬಂತ ಮತ್ತು ಅದರ ಬಗ್ಗೆ ಗಮನನೇ ಬೇಡ, ಆ ವಿಷಯಗಳನ್ನೆಲ್ಲ ಮರೆತು ಬಿಡ್ತೇವೆ. ನಮ್ಮ ವಿದ್ಯಾವ್ಯವಸ್ಥೆನೂ ಹಾಗೇ ಇದೆ, ಸೆಮಿಸ್ಟರ್ ಸಿಸ್ಟಮ್. ಇದು ಈಗ ಕಲಿತ್ರೆ ಸಾಕು, ಎಕ್ಸಾಮ್ ಬರೆದುಬಿಟ್ಟ ಮೇಲೆ ಅದರ ಅವಶ್ಯಕತೆ ನಿನಗಿಲ್ಲ. ಜೀವನದಲ್ಲಿ ನಮಗೆ ಎಜುಕೇಷನಲ್ ಸಿಸ್ಟಮ್ಲಿರುವಂಥದ್ದು ಯಾವುದೂ ಕೂಡ ನಮ್ಮ ಉದ್ಯೋಗದಲ್ಲಾಗಲಿ ನಮ್ಮ ಜೀವನದಲ್ಲಾಗಲಿ ಉಪಯೋಗಕ್ಕಾಗುವುದಿಲ್ಲ. ಕೇವಲ ಬುದ್ಧಿಯನ್ನು ಶಾರ್ಪ್ ಮಾಡಲಿಕ್ಕೆ ಬೇಕಾದಂಥ ಒಂದು ಸಬ್ಜೆಕ್ಟ್ ಮಾತ್ರವೇ ಅಲ್ಲಿರುತ್ತೆ ಅಷ್ಟೇ, ಅದರ ಪ್ರಯೋಜನ ಅಷ್ಟೇ. ಆದರೆ
ಇದಿಷ್ಟು ಪ್ರಯೋಜನ ಸಾಲದು, ಇನ್ನೂ ಜಾಸ್ತಿ ಪ್ರಯೋಜನ ಏನು ಅಂತ ನಾವು ಆಳಕ್ಕೆ ಹೋದಾಗ ಅದರ ಅನುಭವ ನಮಗೆ ಸಿಗತ್ತೆ ಎಂಬ ವಿಚಾರವನ್ನು ನಾವು ತಿಳ್ಕೊಂಡು ಮುಂದುವರಿಬೇಕು. ಈಗ ಕೊನೆಯದಾಗ ಕೃಷ್ಣ ಮೋಕ್ಷ ಅಂತಂಬೋ ಕಾನ್ಸೆಪ್ಟನ್ನು ಟಚ್ ಮಾಡಿದ. ಈ ಮೋಕ್ಷ ಅಂತಂಬೋದು ಕಾನ್ಸೆಪ್ಟ್ ನಾವು ಸರಿಯಾಗಿ ಅರಿತುಕೊಂಡ್ರೆ ಮಾತ್ರ ಈ ಭಗವದ್ಗೀತೆಯಲ್ಲಿ ಉಳಿದಂಥ ಅಧ್ಯಾಯಗಳಾಗಲಿ ಅಥವಾ ಮನಃಶಾಸ್ತ್ರಕ್ಕೆ ಸಂಬಂಧಪಟ್ಟ ಉಪನಿಷತ್ತುಗಳಾಗಲಿ ಯಾವುದೇ ವಿಚಾರ ಆಗಲಿ ಅದು ಕರೆಕ್ಟಾಗಿ ನಮಗೆ ಹಿಡ್ಕೊಳ್ಳಿಕ್ಕೆ ಅವಕಾಶ ಆಗ್ತದೆ. ಇಲ್ಲದಿದ್ದರೆ ಏನೋ ಪುಣ್ಯವಂತೆ ಕೇಳಿದ್ರೆ ಒಳ್ಳೆಯದಂತೆ ಅಂತಂಬೋದು ಸಾಮಾನ್ಯವಾಗಿ ಆಗ್ತದೆ. ಸೊ ಇದು ಆಗುವಂಥದ್ದು. ಇಲ್ಲಿ ಭಗವದ್ಗೀತೆಯಲ್ಲಿ ಸಾಕ್ಷಾತ್ ಭಗವಂತನೇ ಹೇಳಿದಂಥ ವಿಚಾರ ಯಾವ ಪ್ರಯೋಜನ ಆಗುತ್ತೆ ಅಂತಂಬುದು ನಾವು ನೋಡಿದಾಗ ಮೋಕ್ಷದ ಬಗ್ಗೆ ನಾವು ಹಿಂದೆ ಮನಃಶಾಸ್ತ್ರದ ಪಾಠದಲ್ಲೇ ಅನೇಕ ಬಾರಿ ನಾವು ಅದನ್ನು ಟಚ್ ಮಾಡಿದ್ದೇವೆ. ಮತ್ತು ನಾವು ನಮ್ಮ ಸನಾತನ ವೈಭವದಲ್ಲಿ ಮೋಕ್ಷ ಅಂತಂಬ ವರ್ಡ್ ಕೇಳ್ತಾನೆ ಇರ್ತೇವೆ, ಹೊಸದೇನೂ ಅಲ್ಲ. ಪ್ರತಿಯೊಬ್ಬ ಪ್ರವಚನಕರ್ತರಾಗಲಿ ಪ್ರತಿಯೊಬ್ಬ ಗ್ರಂಥಕರ್ತರಾಗಲಿ ಟಚ್ ಮಾಡೋದು ಮೋಕ್ಷ ಅಂತಂಬ ವರ್ಡ್. ಅದೇನು ಅಪರಿಚಯವಾದಂಥ ವಿಷಯ ಅಲ್ಲ, ಎಲ್ಲರಿಗೂ ಪರಿಚಯ ಇದೆ. ಆದರೆ ನಮಗೆ ಯಾವುದೋ ಒಂದು ಬೇರೆ ಆ್ಯಂಗಲಲ್ಲಿ, ಒಂದು ಮತಪರವಾಗಲಿ ರಿಲಿಜಿಯಸ್ ಆ್ಯಂಗಲಲ್ಲಿ ಮೋಕ್ಷದ ಬಗ್ಗೆ ಗೊತ್ತು, ಅಥವಾ ಬೇರೆ ಯಾವುದೋ ಒಂದು ವಿಚಾರದಲ್ಲಿ ಲೌಕಿಕ ಅನುಭವದ ದೃಷ್ಟಿಯ ಮೋಕ್ಷ ಅಂತಂಬೋ ಕಾನ್ಸೆಪ್ಟ್ ನಾವು ಅರಿತಿದ್ದೇವೆ. ಆದರೆ ತಾತ್ವಿಕ ಕೋಣದಲ್ಲಿ, ತಾತ್ವಿಕ ಸೈಕಲಾಜಿಕಲ್ ಆಸ್ಪೆಕ್ಟಲ್ಲಿ ನಾವು ಈ ಮೋಕ್ಷ ಅಂತಂಬೋದು ತಿಳ್ಕೊಳ್ಬೇಕಾಗತ್ತೆ. ಆವಾಗ ಅದರ ಪ್ರಯೋಜನ ನಮಗಾಗತ್ತೆ. ನಮಗೆ ಮೋಕ್ಷ ಅಂತಂದರೆ ಏನು, ಮೋಕ್ಷದ ಕಲ್ಪನೆ ಏನು ನಮಗೆ ಗೊತ್ತಿದೆ. ನಮ್ಮ ಆಗುವಂಥ ಸ್ಥಿತಿ ಏನಂತಂದರೆ, ಒಂದು ವಿಷಯವನ್ನು ಬೇರೆ ಬೇರೆ ಆಯಾಮದಲ್ಲಿ ನೋಡಿದಾಗ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಅರ್ಥ ಬರುತ್ತೆ. ಎಕ್ಸಾಂಪಲ್, ಸೆಲ್ ಅಂತ ತಗೊಳ್ಳಿ. ಒಬ್ಬ ವೈದ್ಯಕೀಯ ಸ್ಟೂಡೆಂಟ್ ಏನಂದರೆ ಸೆಲ್ ಅಂತಂದರೆ ಇಟ್ಸ್ ಎ ಬ್ಲಡ್ ಸೆಲ್ ಅಂತ ಅಂದ್ಕೊಳ್ತಾನೆ. ಅದೇ ಒಬ್ಬ ಫಿಸಿಕ್ಸ್ ಸ್ಟೂಡೆಂಟ್ ಆಗಲಿ ಏನಂದ್ಕೊಳ್ತಾನೆ, ಎಲೆಕ್ಟ್ರಾನಿಕ್ ಸ್ಟೂಡೆಂಟು ಸೆಲ್ ಅಂತಂದರೆ ಇಟ್ ಈಸ್ ಎ ಬ್ಯಾಟ್ರಿ, ವಿದ್ಯುತ್ತನ್ನು ನಿಕ್ಷಿಪ್ತ ಮಾಡುವಂಥ ಒಂದು ಸಮುದಾಯ. ನಮಗೆಲ್ಲ ಪರಿಚಯವೇ. ಬ್ಯಾಟ್ರಿ ಅಂತಂದರೆ ಸೆಲ್ ಫೋನ್ ಯೂಸ್ ಮಾಡೋರೆಲ್ಲ ಕೂಡ ಅದರ ಬಗ್ಗೆ ಎಚ್ಚರ ಇದೆ. ಇನ್ನು ಒಬ್ಬ ಅಡ್ವೊಕೇಟ್ ಏನಂತ ಕೊಡ್ತಾನೆ, ಅಡ್ವೊಕೇಟ್ ಆಗಲಿ ಈ ಡಿಫೆನ್ಸಲ್ಲಿರೋರಾಗಲಿ ಸೆಲ್ ಅಂದರೆ ಏನು, ಕಾರಾಗೃಹ, ಜೈಲು. ಅದೇ ಯಾರೋ ಒಬ್ರು ಮಾರ್ತಾ ಇರ್ತಾರೆ ಅಂದ್ಕೊಳ್ಳಿ, ಸೆಲ್ ಅಂತಂದರೆ ನಾನು ಮಾರ್ತಿದ್ದೀನಿ. ನಿಜವಾಗೂ ಈ ಎಲ್ಲದರಲ್ಲಿ ಯಾವುದು ಕರೆಕ್ಟ್ ಮೀನಿಂಗು, ಸಂದರ್ಭಕ್ಕೆ ತಕ್ಕಂತೆ ನಾವು ಅರ್ಥ ಮಾಡಿಕೊಳ್ತೇವೆ. ಅದೇ ರೀತಿ ಮೋಕ್ಷ ಅಂತಂಬೋದು ಕೂಡ ಅದು ನಾಮಪದ ಅಲ್ಲ, ಸರ್ವನಾಮ. ಇದು ಫಸ್ಟ್ ಅರ್ಥ ಮಾಡ್ಕೋಬೇಕು. ಮೋಕ್ಷ ಅಂತಂದರೆ ಸ್ಪೆಸಿಫಿಕ್ ಆಗಿ ಡೆಫಿನಿಷನ್ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಮೋಕ್ಷ ಅಂತಂದರೆ ಸರ್ವನಾಮ. ಈಗ ಫಾರ್ ಎಕ್ಸಾಂಪಲ್, ನಾನು ಕೇಳ್ತಾರೆ ಎಲ್ಲಿದ್ದೀಯಪ್ಪ ಅಂತ ಕೇಳ್ತಾರೆ, ಯಾರನ್ನ ಫೋನ್ ಮಾಡಿ ಎಲ್ಲಿದ್ದಿ ಅಂತ ಕೇಳ್ತಾರೆ. ನಾನು ಉತ್ತರ ಏನು ಕೊಡ್ತೀನಿ, ನಾನು ಇಲ್ಲಿದ್ದೇನೆ ಅಂತ ಕೊಡ್ತೇನೆ. ಇಲ್ಲಿ ಅಂತಂಬೋದಕ್ಕೆ ಸ್ಪೆಸಿಫಿಕ್ ಆಗಿ ಏನಾದರೂ ಇದೆಯಾ? ಇಲ್ಲಿ ಅಂತಂದರೆ ಇಲ್ಲಿ ಅಂತಂದರೆ ಪ್ರೆಸೆಂಟ್ ನಾನು ಎಲ್ಲಿದ್ದೀನೋ ಅದು ಅಂತ ಅರ್ಥ. ಇಲ್ಲಿ ಅಂತಂದರೆ ಸದ್ಯಕ್ಕೆ ನಾನು ನಮ್ಮ ಪ್ಯಾರೆಂಟ್ಸ್ ಮನೆಗಿದ್ದೇನೆ, ನಮ್ಮ ಪ್ಯಾರೆಂಟ್ಸ್ ಮನೆ. ಒಂದು ವೇಳೆ ಬೆಂಗಳೂರಲ್ಲಿ ನಾನಿದ್ದಾಗ ಇಲ್ಲಿ ಅಂತಂದರೆ ಏನು, ಬೆಂಗಳೂರು ಅಂತ ಅರ್ಥ. ನಾನು ಅಮೆರಿಕಾಗೆ ಹೋಗಿದ್ದೇನೆ ಅಂದ್ಕೊಳ್ಳಿ, ನಾನು ಅಮೆರಿಕಲ್ಲಿದ್ದೀನಪ್ಪ, ಇಲ್ಲಿ ಅಂತಂದರೆ ಈಗ ಅಮೆರಿಕ ಅಂತ ಅರ್ಥ. ಅಂದರೆ ಅದು ಚೇಂಜ್ ಆಗ್ತಾ ಇರುತ್ತೆ, ಸ್ಪೆಸಿಫಿಕ್ ಆಗಿ ಡೆಫಿನೆಟ್ ಆದಂಥ ಆನ್ಸರ್ ಅಲ್ಲ. ಮೋಕ್ಷ ಅಂತ ಅಂಬೋದು ಅಷ್ಟೇ, ಡೆಫಿನೆಟ್ ಅಲ್ಲ. ಮೋಕ್ಷ ಅಂತಂದರೆ ನಮ್ಮ ರಿಲಿಜಿಯಸ್ ಆ್ಯಂಗಲಲ್ಲಿ ಭಾಳಷ್ಟು ವಿಚಾರ ಬರುತ್ತೆ. ಮೋಕ್ಷ ಅಂತಂದರೆ ಏನು, ಅದೊಂದು ಪ್ಲೇಸು, ಅಲ್ಲಿ ಕೂತು ಬಿಡ್ತೇವೆ ಎಲ್ಲರೂ ಹೋಗಿ, ಅಲ್ಲಿ ಮತ್ತೆ ಹುಟ್ಟೋ ಕೆಲಸ ಇಲ್ಲ, ಅಲ್ಲಿ ಬರೀ ಭಗವಂತನ ಧ್ಯಾನ ಮಾಡಿಕೊಳ್ತಾ ಇರೋದೆ. ಇನ್ನು ಕೆಲವರು ಇಲ್ಲ ಭಗವಂತನ ಧ್ಯಾನ ಕೂಡ ಬೇಕಾಗಿಲ್ಲ, ಸುಮ್ಮನೆ ಕೂತ್ಬಿಡೋದೆ, ಗುಂಡು ಕಲ್ಲಿದ್ದಂಗೆ ಕೂತ್ಬಿಡೋದೆ. ಇನ್ನು ಕೆಲವರು ವಾದನೆ ಏನು, ಅಲ್ಲಿ ಅಪ್ಸರಾಶಾಸ್ತ್ರಿ ಇರ್ತಾರೆ, ಅವ್ರು ನೋಡಿಕೊಂಡು ಆನಂದವಾಗಿದ್ದು ಬಿಡೋದೆ. ಇನ್ನು ಕೆಲವರು ಅಲ್ಲಿ ಭಜನೆ ಮಾಡೋದೆ. ಅಂದರೆ ಅವರಿಗೆ ಏನಿಷ್ಟವೋ ಅದು ಕಲ್ಪನೆ ಮಾಡಿಕೊಡ್ತಾರೆ. ಯಾವುದು ಯಾರಿಗೆ ಏನು ಇಲ್ಲವೋ ಅದನ್ನೇ ಮೋಕ್ಷ ಅಂತ ಕಲ್ಪನೆ ಮಾಡಿಕೊಡ್ತಾರೆ. ನಿಮಗೆ ಮಿಡಲ್ ಈಸ್ಟ್ ಕಂಟ್ರೀಸನ್ನು ನೋಡಿ. ಮಿಡಲ್ ಈಸ್ಟ್ ಕಂಟ್ರೀಸಲ್ಲಿ ನಿಮಗೆ ಗಿಡ ಮರ ಗ್ರೀನ್ರಿ ಅಂತ ಅಂಬೋದು ಇರೋಲ್ಲ. ಹಾಗಾಗಿ ಮಿಡಲ್ ಈಸ್ಟ್ ಕಂಟ್ರೀಸಲ್ಲಿರುವಂಥ ಜನ ಅವರಿಗೆ ಮೋಕ್ಷ ಅಥವಾ ಸ್ವರ್ಗ ಅಂತಂದರೆ ಏನಂತಾರೆ, ದಟ್ ಈಸ್ ಎ ಗ್ರೀನ್ ಲ್ಯಾಂಡ್. ಅವ್ರಿಗೇನಿಲ್ಲವೋ ಅದು ಬಯಸ್ತಾರೆ. ಎವ್ರಿಥಿಂಗ್ ಈಸ್ ಗ್ರೀನ್ ಆಗಿರುವಂಥ ಗಾರ್ಡನ್, ಉದ್ಯಾನವನ, ಏನೇನೋ ಹೇಳ್ಬೋದು. ಅದಕ್ಕೆ ಇಸ್ಲಾಂ ಧರ್ಮದಲ್ಲಿ ನೋಡಿ ಎಲ್ಲರೂ ಅವರು ಗ್ರೀನೇ ಯೂಸ್ ಮಾಡ್ತಾರೆ. ಅವರ ಫ್ಲ್ಯಾಗ್ ಆಗಲಿ, ಅವರ ಮತಪರವಾದಂಥ ಏನೇ ಆಗಲಿ, ಇಟ್ಸ್ ಗ್ರೀನ್.
ಯಾಕೆಂದರೆ ಇಸ್ಲಾಂ ಧರ್ಮ ಹುಟ್ಟಿದ್ದಲ್ಲಿ ಮಿಡಲ್ ಈಸ್ಟಲ್ಲಿ, ಅಬ್ರಹಾಮಿಕ್ ರಿಲಿಜನ್ಲಿ ಅದೊಂದು ರಿಲಿಜಿಯನ್. ಸೊ ಹಾಗಾಗಿ ನಮಗೆ ಯಾವುದು ಇಲ್ಲವೋ, ನಮಗೆ ಯಾವುದು ಬೇಕೋ ಅದನ್ನು ನಾವು ಮೋಕ್ಷ ಅಂತಂಬೋ ಕಾನ್ಸೆಪ್ಟಲ್ಲಿ ತಗೊಳ್ತೇವೆ. ಈಗ ನಿಮ್ಮ ಸುಖ ಬೇರೆ, ನಮ್ಮ ಸುಖ ಬೇರೆ. ಪ್ರತಿಯೊಬ್ಬರ ಸುಖ ಬೇರೆ ಬೇರೆ ಥರ ಇರುತ್ತೆ. ನಮಗೆ 6 ರುಚಿಗಳು ಅಂತ ಹೇಳ್ತಾರೆ, 6 ರುಚಿಗಳು: ಸಿಹಿ, ಖಾರ, ಹುಳಿ, ಒಗರು ಇತ್ಯಾದಿಗಳು. ಸಿಹಿ ಮಧುರ ಪದಾರ್ಥ ಅಂತ ನಾವು ಕರಿತೇವೆ, ಯಾಕೆಂದರೆ ಹೆಚ್ಚು ರುಚಿಗಳಿರೋದು ಸಿಹಿನೇ. ಸಿಹಿ ಅಂತಂಬೋದು ಮಧುರ ಅಂತಂದರೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಯಾರಿಗೆ ಇಷ್ಟವಾಗುತ್ತೋ ಅವರಿಗೆ. ಒಂದು ಲಡ್ಡು ಇದೆ ಅಂತ ಅಂದ್ಕೊಳ್ಳಿ, ಒಬ್ಬನಿಗೆ ಇಷ್ಟ ಆಗಬಹುದು, ಇನ್ನೊಬ್ಬನಿಗೆ ಅದು ಬೇಡ ಅಂತ ಅನಿಸ್ಬೋದು. ಒಂದೇ ಪದಾರ್ಥ ಒಬ್ಬನಿಗೆ ಇಷ್ಟ ಆಗ್ತದೆ, ಒಬ್ಬನಿಗೆ ಬೇಡ ಅನಿಸುತ್ತೆ. ಅಂದರೆ ಮನುಷ್ಯರಲ್ಲಿ ಇಷ್ಟಗಳು ಬದಲಾಗ್ತದೆ ಅಂತಂದ ಮೇಲೆ ಮೋಕ್ಷ ಅಂತಂಬೋದು ಕೂಡ ಯಾರಿಗೆ ತಕ್ಕಂತೆ ಅವರಿಗೆ ಅದರ ಅರ್ಥ ಆಗೋ ವಿಚಾರದಲ್ಲಿ ಬದಲಾಗ್ತದೆ. ಇದು ನಾವು ಮೂಲಭೂತವಾಗಿ ಗ್ರಹಿಸಬೇಕಾದ್ದು. ಇಲ್ಲಿ ಒಂದು ಎಚ್ಚರ ಕೊಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ಒಂದು ಪಾಠವನ್ನು ರಿಲಿಜಿಯಸ್ ಆ್ಯಂಗಲಲ್ಲಿ ಸದ್ಯಕ್ಕೆ ನೋಡಬೇಡಿ. ಯಾಕೆಂತಂದರೆ ಮನಸ್ಸಿನಲ್ಲಿ ಇಷ್ಟಕ್ಕೆ ಮುಂಚೆ ನೀವೇನಾದರೂ ರಿಲಿಜಿಯಸ್ ಆಗಿ ಮೋಕ್ಷ ಅಂತಂಬೋ ಕಾನ್ಸೆಪ್ಟ್ ಏನಾದರೂ ನೀವು ಕೇಳಿದ್ದರೆ, ಮನನ ಮಾಡಿದ್ದರೆ ಕಾನ್ಫ್ಲಿಕ್ಟ್ ಆಗತ್ತೆ. ಇದನ್ನು ಸಪ್ರೇಟಾಗಿ ನೋಡಿ. ನಾನು ಹೇಳೋದು ಕೂಡ ಒಂದು ಅನ್ವೇಷಣೆ ವಿಚಾರ, ನನ್ನ ಅನುಭವ ಹೇಳ್ತೀನಿ ಅಷ್ಟೆ. ಅದನ್ನು ಯಥಾರೀತಿ ಅದೇ ಕರೆಕ್ಟ್ ಅಂತ ಸ್ವೀಕಾರ ಮಾಡೋ ಅವಶ್ಯಕತೆ ಇಲ್ಲ. ಕೇವಲ ನನ್ನ ಒಪಿನಿಯನ್ ಮಾತ್ರವೇ. ಆ ಒಪಿನಿಯನ್ ನಿಮಗೆ ಟ್ಯೂನ್ ಆಗಬಹುದು, ಅಥವಾ ಅದರ ಬಗ್ಗೆ ಮತ್ತಿಷ್ಟು ತಿಳ್ಕೊಳ್ಬೇಕು, ಮತ್ತಿಷ್ಟು ಎಕ್ಸ್ಪ್ಲನೇಷನ್ ಬೇಕು ಅಂತಂಬೋ ಪ್ರಯತ್ನವೂ ನಿಮ್ಮಲ್ಲಿ ನಡೀಬೋದು. ಅಥವಾ ಅವ್ರು ಹೇಳ್ತಾರೆ, ಸುಮ್ಮನೆ ಕೇಳೋಣ ಅಂತಂಬೋ ಒಂದು ತಟಸ್ಥತೆ ಕೂಡ ಬರ್ಬೋದು. ಹಾಗಾಗಿ ಇದನ್ನು ವಿವಾದ ಮಾಡಬೇಡಿ. ಯಾಕೆ ಅಂತಂದರೆ ಎಲ್ಲ ಮತಗಳು ಬರುತ್ತೆ, ಮತ ಬಂದಾಗ ಯಾವಾಗೂ ಕೂಡ ವಿವಾದ ಆಗ್ತದೆ. ಇಲ್ಲಿ ಕೇವಲ ಯಾವ ಮತ ಸುಪೀರಿಯರ್ ಆಗಲಿ, ಯಾವ ಮತ ಇನ್ಫೀರಿಯರ್ ಆಗಲಿ ಅಂತ ಪ್ರೊಜೆಕ್ಟ್ ಮಾಡುವಂಥ ಅಂಶ ಅಲ್ಲ. ಎಲ್ಲರೂ ನಮ್ಮ ಮನುಷ್ಯ ಸಮುದಾಯದಲ್ಲಿ ಸುಖದ ಬಗ್ಗೆ ಅವರವರ ಅನಿಸಿಕೆಗಳು ಅವ್ರು ಏನು ಹೇಳಿದ್ದಾರೆ, ಅವರ ಒಪಿನಿಯನ್ ಏನಂತ ತಿಳ್ಕೊಳ್ಳೋ ಒಂದು ಪ್ರಯತ್ನವೇ ಈ ಕ್ಲಾಸ್ ಅಷ್ಟೇ ಹೊತ್ತು ಯಾವುದರ ಇಟ್ ಈಸ್ ಅನ್ಬಯಾಸ್ಡ್, ಯಾರನ್ನು ಒತ್ತು ಕೊಡುವಂಥ ವಿಚಾರ ಅಲ್ಲ. ಹಾಗಾಗಿ ತಟಸ್ಥತೆಯಿಂದ ನೋಡಿ. ಪ್ರಾರಂಭದಲ್ಲಿ ನಾವು ಶಾಂತಿ ಮಂತ್ರವನ್ನು ನೋಡಿದ್ವಿ, ಅದು ಇಲ್ಲಿ ಖಂಡಿತವಾಗೂ ಬೇಕು. ಹೇಳುವನಿಗೆ ಕೇಳುವನಿಗೆ ಮಧ್ಯೆ ಯಾವ ಥರದ ವಿವಾದಾಸ್ಪದ ಆಗದೆ ಒಬ್ಬರಿಗೊಬ್ಬರು ಸಾಮರಸ್ಯವಾಗಿ ನಡಿಬೇಕು. ಹಾಗಾಗಿ ಇನ್ನೂ ಅವರಿಗೆ ಭೇದಾಭಿಪ್ರಾಯಗಳಿತ್ತು ಅಂದ್ಕೊಳ್ಳಿ, ಮತ್ತಿಷ್ಟು ಅದರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಅದನ್ನು ಖಂಡನೆ ಮಾಡೋದಾಗಲಿ, ಇದರಿಂದ ಆಗುವಂಥ ಪ್ರಯೋಜನ ತುಂಬ ಕಡಿಮೆ ಇರುತ್ತೆ. ಸೊ ಈಗ ನಾವು ಮೋಕ್ಷದ ವಿಚಾರಕ್ಕೆ ಹೋಗೋಣ. ಇದು ಕೇವಲ ತಾತ್ವಿಕ ಆ್ಯಂಗಲಲ್ಲಿ ಮಾತ್ರವೇ ನೋಡಿ, ಬೇರೆ ಆ್ಯಂಗಲಲ್ಲಿ ನೋಡಲಿಕ್ಕೆ ಹೋಗಬೇಡಿ. ಬರೀ ತಾತ್ವಿಕ ಚಿಂತನೆ. ಇಲ್ಲಿ ಮೋಕ್ಷ ಅಂತಂಬೋ ವಿಚಾರವನ್ನು ಸರಳವಾಗಿ ತಿಳ್ಕೊಳ್ಳೋಣ. ತುಂಬ ಅದನ್ನು ಗೋಜಲ ಮಾಡಿ ವೇದಾಂತದ ಅರ್ಥದಿಂದ ಇದು ಮಾಡೋದು ಬೇಡ. ಒಬ್ಬೊಬ್ಬರ ಡೆಫಿನಿಷನ್ ಒಂದೊಂದಿರಲಿ. ಬಟ್ ಈ ಪಾಠದ ಕಾನ್ಸೆಪ್ಟಲ್ಲಿ ಎಲ್ಲರಿಗೂ ಸರಳವಾಗಿ ಅರ್ಥವಾಗುವ ರೀತಿಯಲ್ಲಿ, ಸರಳವಾಗಿ ಅರ್ಥವಾದ್ರೇ ಅದರ ಡಿಸ್ಕಷನ್ ಎಂಬುದು ಬೆಳೆಯುತ್ತೆ. ಇಲ್ಲದಿದ್ದರೆ ತಟಸ್ಥತೆ ಆಗಿಬಿಡ್ತದೆ. ಅದೆಂಥದ್ದೋ ನಮಗೆ ಅರ್ಥ ಆಗಲ್ಲ, ಸೊ ಕೇಳಲಿಕ್ಕೆ ಸ್ವಲ್ಪ ಹೊತ್ತು ಚೆನ್ನಾಗಿತ್ತು, ಒಂದು ಗಂಟೆ ಹೊತ್ತು ಕಾಲಕ್ಷೇಪ ಆಯಿತು, ಆ ರೀತಿಯಲ್ಲಿ ಆಗಿಬಿಡ್ತದೆ. ಆ ರೀತಿ ಆಗೋದು ಬೇಡ. ಎಲ್ಲರೂ ಇದನ್ನು ತಮ್ಮ ಜೀವನದಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲದಿದ್ದರೆ ಇದರ ಪ್ರಯೋಜನ ಎಂಬುದು ಜಾಸ್ತಿ ಆಗೋದಿಲ್ಲ, ತುಂಬ ಕಡಿಮೆ ಪ್ರಯೋಜನ. ಒನ್ ಅವರ್ ಈ ಪಾಠದಲ್ಲಿ ಕೂತಿದ್ದಾಗೆ ಸ್ವಲ್ಪ ನೆಮ್ಮದಿ ಸಿಗಿತು. ಮನೆಗಿರೋ ಸಾಂಸಾರಿಕ ಜೀವನದಲ್ಲಿ ಒದ್ದಾಡಿ ಹೋಗಿ ಸುಮ್ಮನೆ ಏನಪ್ಪ ಇದು ಅಂತ ತಿಳ್ಕೊಳ್ಳೋಕೆ 1 ಅವರ್ ಈ ಪಾಠದಲ್ಲಿ ಕೂತ್ರೆ ಬೇರೆ ಪ್ರಪಂಚದಲ್ಲಿ ವಿಹಾರ ಮಾಡಿದಂಗಿರ್ತದೆ ಅಂತಂಬೋ ಕಡಿಮೆ ತೃಪ್ತಿ ಸಿಗತ್ತೆ. ಆದರೆ ಇದರ ಉದ್ದೇಶ ಭಗವಂತ ಈ ಒಂದು ಸಬ್ಜೆಕ್ಟನ್ನು ನಮಗೆ ಕೊಟ್ಟಿದ್ದು ಆ ಒಂದು ಸಣ್ಣ ಪ್ರಯೋಜನಕ್ಕೋಸ್ಕರ ಅಲ್ಲ ಅಂತಂಬೋ ವಿಚಾರ ನಮ್ಮ ಮನಸ್ಸಿಗೆ ನಾವು ಎಕ್ಸ್ಪ್ಲೈನ್ ಮಾಡಿಕೊಳ್ಳಬೇಕು. ಸಬ್ಜೆಕ್ಟಿಗೆ ಹೋದರೆ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾದ್ದೇನು? ಪ್ರಾಣಿ ಮಾತ್ರ ತಗೊಳ್ಳಿ. ಯಾವುದೇ ಮನುಷ್ಯ, ಭಗವಂತ ಸೃಷ್ಟಿ ಮಾಡಿದ 84 ಲಕ್ಷ ಜೀವರಾಶಿಗಳಲ್ಲಿ ಪ್ರತಿಯೊಂದಕ್ಕೂ ಬೇಕಾದದ್ದು ಏನು? ಬೈ ಡಿಫಾಲ್ಟ್ ಆಗ್ಬೋದು, ಅಲ್ಟಿಮೇಟ್ ಆಗ್ಬೋದು. ಏನು ಬೇಕು? ಸುಖ ಬೇಕು. ಎಲ್ಲರಿಗೂ ಅಷ್ಟೆ, ಸುಖ ಬೇಕು, ದುಃಖ ಬೇಡ. ಇದೇ ಪ್ರತಿಯೊಬ್ಬರಿಗಿರುವಂಥದ್ದು. ಅದು ಆ ಸುಖ ಯಾರ ವಿಚಾರದಲ್ಲಿ ಬೇರೆ ಅದು.
ಅವರವರ ಸುಖ ಅವರವರ ಇಚ್ಛೆಗೆ ತನಕ, ಅವರವರ ಅಂತರಂಗಕ್ಕೆ ತಕ್ಕಂತೆ. ಇದು ಎಲ್ಲರ ಸುಖ ಒಂದೇ ರೀತಿ ಇರೋದಿಲ್ಲ. ಒಬ್ಬೊಬ್ಬರ ಡೆನ್ಸಿಟಿ ಒಂದೊಂದು ರೀತಿಯಲ್ಲಿರುತ್ತೆ. ದುಃಖವೂ ಅಷ್ಟೇ. ಜಾಸ್ತಿ ದುಃಖ, ಕಡಿಮೆ ದುಃಖ, ಒಬ್ಬರ ದುಃಖವನ್ನು ಒಬ್ಬರು ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ನಿನಗೇನು ಕಷ್ಟ, ನನ್ನ ಕಷ್ಟದ ನೋಡ್ರಿ ನಿನ್ನ ಕಷ್ಟ ಎಷ್ಟು ಅಂತ ಎಷ್ಟೋ ಜನ ನಾವು ಮಾತಾಡಿಕೊಡ್ತಾ ಇರ್ತೇವೆ. ಅವರವರ ಮನಸ್ಸಿನಲ್ಲಿ ಇರುವಂಥ ಡೆನ್ಸಿಟಿ ಬೇರೆ. ನಮ್ಮ ಕಷ್ಟ ನಿಮಗೆ ಸಿಲ್ಲಿಯಾಗಿ ಅನಿಸ್ಬೋದು, ಇನ್ನೊಬ್ಬರ ಕಷ್ಟ, ಸಿಲ್ಲಿಯಾಗಿರೋ ಕಷ್ಟ ನಮಗೆ ಅಪಾರವಾಗಿ ಕಷ್ಟವಾಗಿ ತಿಳಿಬೋದು. ಇದು ಅವರವರ ಮಾನಸಿಕ ಪ್ರೊಜೆಕ್ಷನ್. ಒಬ್ಬರು ಜಾಸ್ತಿ ಡೆನ್ಸಿಟಿ ಕೊಡ್ತಾರೆ, ಒಬ್ಬರು ಕೊಡುವುದಿಲ್ಲ ಅಷ್ಟೇ. ಮನೆಗೆ ಗ್ಯಾಸ್ ಆಗೋಯ್ತು ಅಂತ ಅಂದ್ಕೊಳ್ಳಿ, ಅದೇನು ದೊಡ್ಡ ವಿಷಯವ ಅಂತಾರೆ. ಇನ್ನು ಕೆಲವರು ಏನು ಇದ್ದಕ್ಕಿದ್ದಂಗೆ ಗ್ಯಾಸ್ ಆಗೋಯ್ತಲ್ಲ, ಮನೆಯಲ್ಲಿ ಜನ ಬಂದಿದ್ದಾರೆ, ಗ್ಯಾಸ್ ಆಗೋದ್ರೆ ಹೇಗೆ ಅಂತೇಳಿ ತಲೆ ಚಚ್ಚಿಕೊಡುತ್ತಾರೆ. ಡೆನ್ಸಿಟಿ ಅವರವರ ಅಂತರಂಗದಲ್ಲಿ ಮಾನಸಿಕ ಪ್ರೊಜೆಕ್ಷನ್ ಮೇಲೆ ಹೋಗ್ತದೆ. ಸೊ ಎಲ್ಲರ ಅರ್ಥ ಮಾಡಿಕೊಳ್ಬೇಕದೆ ಅಂದರೆ ಸುಖ ದುಃಖ ಅಂತಂಬೋದು ಕಂಪೇರ್ ಮಾಡೋಕ್ಕೆ ಆಗೋದಿಲ್ಲ. ಒಬ್ಬರ ಸುಖ ಒಬ್ಬರ ದುಃಖ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಇದು ನಾವು ಮೊದಲು ತಿಳ್ಕೊಳ್ಬೇಕಾದ ವಿಚಾರ. ಈ ಸುಖವನ್ನು ಪಡೆಯುವುದು ಹೇಗೆ, ದುಃಖವನ್ನು ಬಿಡಿಸಿಕೊಳ್ಳೋದು ಹೇಗೆ, ಇಲ್ಲಿಂದನೇ ಮೋಕ್ಷ ಅಂತಂಬೋ ಕಾನ್ಸೆಪ್ಟ್ ಸ್ಟಾರ್ಟ್ ಆಗುತ್ತೆ. ನಾನು ಆದಷ್ಟು ದುಃಖವನ್ನು ಕಡಿಮೆ ಮಾಡಿಕೊಂಡು ಸುಖವನ್ನು ಪಡೆಯೋದು ಹೇಗೆ, ಅಥವಾ ದುಃಖ ಅಂತಂಬೋದು ಸುಖವನ್ನು ಡಾಮಿನೇಟ್ ಮಾಡದೆ ನೋಡಿಕೊಳ್ಳೋದು ಹೇಗೆ. ಮನುಷ್ಯ ಅಂತಂದಮೇಲೆ ಪುಣ್ಯ ಪಾಪ ಎರಡೂ ಇರುತ್ತೆ. ಅಂದರೆ ಸುಖ ದುಃಖ ಎರಡೂ ಇರ್ತದೆ. ಸುಖ ದುಃಖ ಇರಲಿ, ಮನುಷ್ಯಗೆ ದುಃಖ ಸುಖ ಎರಡೂ ಒಂದೇ. ಆದರೆ ದುಃಖ ಯಾವಾಗೂ ಕೂಡ ಸುಖವನ್ನು ಡಾಮಿನೇಟ್ ಮಾಡಬಾರ್ದು. ಇನ್ನೊಂದು, ಸುಖದ ಡೆನ್ಸಿಟಿಗಿಂತಲೂ ದುಃಖದ ಡೆನ್ಸಿಟಿ ಕಡಿಮೆ ಇರಬೇಕು. 9 ಸುಖ 1 ದುಃಖ ಇದ್ದರೂ ಕೂಡ ಪರವಾಗಿಲ್ಲ. ಆ ಒಂದು ದುಃಖವೇ ನಿಮಗೆ ಡೆನ್ಸಿಟಿ ಜಾಸ್ತಿ ಆಯ್ತು ಅಂದ್ಕೊಳ್ಳಿ, ಏನಾಗುತ್ತೆ, ಈ 9 ಸುಖ ಏನಿದೆ ಕಣ್ಮರೆ ಆಗ್ತದೆ. ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೇವೆ. ನಾವು ಯೂಟ್ಯೂಬಲ್ಲಿ ಯಾವುದೋ ಒಂದು ವೀಡಿಯೋನೋ ಸೋಷಿಯಲ್ ಮೀಡಿಯಲ್ಲಿ ಯಾವುದೋ ಒಂದು ಪೋಸ್ಟೋ ಹಾಕ್ತೇವೆ. 99 ಮೆಂಬರ್ಸ್ ಲೈಕ್ ಮಾಡ್ತಾನೆ, ಒಬ್ಬನ ಅನ್ಲೈಕ್ ಮಾಡಿ ಕೆಳಗೆ ಕಮೆಂಟ್ ಮಾಡ್ತಾನೆ ನೆಗೆಟಿವ್ ಆಗಿ. ನಮಗೇನನ್ಸುತ್ತೆ, 99 ಮೆಂಬರ್ಸ್ ಇಷ್ಟಪಟ್ಟು ಕಮೆಂಟ್ ಕೊಟ್ಟಿದ್ದಕ್ಕಿಂತಲೂ ಒಬ್ಬನು ಯಾಕೆ ನೆಗೆಟಿವ್ ಕಮೆಂಟ್ ಕೊಟ್ಟಿದ್ದಾನೆ ಅದನ್ನೇ ತಲೆಬಿಸಿ ಮಾಡಿಕೊಡ್ತೇವೆ. ಅಂದರೆ ಏನು, ನೆಗೆಟಿವ್ ವಿಚಾರ ಡೆನ್ಸಿಟಿ ಜಾಸ್ತಿ ಇದೆ. ನಮ್ಮ ನಿತ್ಯ ಜೀವನದಲ್ಲಿ ನಡೆಯೋದು ಹೀಗೆ. 10 ಜನರಲ್ಲಿ 9 ಜನ ನಮ್ಮ ಬಂಧು ಬಳಗ ಹೊಗಳಿದರೆ ಯಾರೋ ಒಬ್ಬನು ಏನು ಮಾಡ್ತಾನೆ, ನೀನು ತಪ್ಪು ಮಾಡ್ತಾ ಇದೆಯಾ ಅಂತ ಟೀಕೆ ಮಾಡ್ತಾನೆ. ನಾವೇನು ಮಾಡಬೇಕು, ಅವನು ತಪ್ಪು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ದಾನೆ, ನಾವು ಒಂದು ಸಲ ಚೆಕ್ ಮಾಡಿಕೊಳ್ಳೋಣ. ತಪ್ಪು ನಿಜವಾಗಿ ನಡೆದಿದ್ದರೆ ತಿದ್ದುಕೊಳ್ಳಿ, ತಪ್ಪು ಏನೂ ಇಲ್ಲ ಅಂತ ನಾವು ಒಂದು ನಿರ್ಧಾರಕ್ಕೆ ಬಂದರೆ ಅವನಿಗೆ ಬೇಕಾದಂಗೆ ಅವನು ಹೇಳ್ತಾನೆ. ಅವನಿಗೆ ನಾನು ಹೇಗೆ ಕೇಳ್ತಾನೋ ಹಾಗೆ, ನನ್ನ ಬಗ್ಗೆ ನನಗೇ ಗೊತ್ತಿರೋದಿಲ್ಲ, ನನ್ನ ಬಗ್ಗೆ ಅವನಿಗೆ ಹೆಂಗೆ ಗೊತ್ತಾಗ್ತದೆ ಅಂತೇಳಿ ಅಲ್ಲಿ ಇಗ್ನೋರ್ ಮಾಡಿಬಿಡೋದು. ಈ ರೀತಿ ಮಾಡಿದರೆ ತೊಂದರೆ ಇಲ್ಲ. ಆದರೆ ಮಾಡುವಂಥದ್ದೇನು, ನಮ್ಮ ಜೀವನದಲ್ಲಿ 9 ಜನ ಹೋಗಿಳಿದರೂ ಕೂಡ ಯಾರೋ ಒಬ್ಬನು ಅದನ್ನು ಟೀಕೆ ಮಾಡಿದರೆ ಆ ದುಃಖದ ಡೆನ್ಸಿಟಿ ಈ 9 ಜನದಿಂದ ಬರುವಂಥ ಸುಖದ ಡೆನ್ಸಿಟಿಗಿಂತಲೂ ಜಾಸ್ತಿ ಇರುತ್ತೆ, ಡಾಮಿನೇಟ್ ಮಾಡುತ್ತೆ. ಸೊ ಇಲ್ಲಿ ನಾವು ಆಳವಾಗಿ ಎಳೆಯಾಡಿ ತಿಳ್ಕೋಬೇಕಾದಿದೆ. ಆದಷ್ಟು ದುಃಖವನ್ನು ಕಡಿಮೆ ಮಾಡಿಕೊಂಡು ಸುಖವನ್ನು ಜಾಸ್ತಿ ಮಾಡಿಕೊಳ್ಳೋಣ. ಅದು ಲೌಕಿಕ ಆಗಬಹುದು, ಆಧ್ಯಾತ್ಮಿಕ ಆಗಬಹುದು. ಇದನ್ನು ರಿಲಿಜಿಯಸ್ ಆ್ಯಂಗಲಲ್ಲೋ ಅಥವಾ ಒಂದು ಆಧ್ಯಾತ್ಮಿಕ ಆ್ಯಂಗಲಲ್ಲಿ ಮಾತ್ರವೇ ನೋಡಬೇಡಿ, ಲೌಕಿಕವಾಗಿಯೂ ನೋಡಿ. ಲೌಕಿಕವಾಗಿ ಸುಖ ಜಾಸ್ತಿ ಇರಬೇಕು, ದುಃಖ ಕಡಿಮೆ ಇರಬೇಕು. ಪ್ರತಿಯೊಬ್ಬರು ಬಯಸೋದಿದೆ ಅಲ್ವಾ. ಸ್ಯಾಲರಿ ಜಾಸ್ತಿ ಇರಬೇಕು, ಕಂಫರ್ಟ್ಸ್ ಜಾಸ್ತಿ ಇರಬೇಕು, ಡಿಸ್ಕಂಫರ್ಟ್ ತುಂಬ ಕಡಿಮೆ ಇರಬೇಕು. ಲೌಕಿಕದಲ್ಲಿ ಬಯಸುವುದೂ ಇದೆ, ಆಧ್ಯಾತ್ಮಿಕದಲ್ಲಿ ಋಷಿಮುನಿಗಳು ಬಯಸುವುದೂ ಇದೆ. ಪ್ರಶ್ನೆಗಳು ಕಡಿಮೆ ಇರಬೇಕು, ಉತ್ತರಗಳು ಆನ್ಸರ್ ಜಾಸ್ತಿ ಸಿಗಬೇಕು. ಮನಸ್ಸಿಗೆ ಆದಷ್ಟು ಕಡಿಮೆ ಸಂಶಯಗಳು, ಅಂದರೆ ಬೇಗ ಉತ್ತರ ಸಿಗಬೇಕು. ಭಗವಂತನ ವಿಚಾರದಲ್ಲಾಗಲಿ ತತ್ವಾನ್ವೇಷಣದಲ್ಲಾಗಲಿ ಬೇಗ ಉತ್ತರ ಸಿಗಬೇಕು, ಅದು ಅವರು ಬಯಸ್ತಾರೆ. ಇಬ್ಬರಿಗೂ ಇರುವಂಥ ಕಾಮನ್ ಗೋಲ್ ಏನು ಅಂತಂದರೆ, ನನ್ನ ಜೀವನದಲ್ಲಿ ಸುಖವನ್ನು ಬೆಳೆಸಿಕೊಳ್ಳುವುದು ಹೇಗೆ, ಇದೇ ಮೋಕ್ಷದ ಕಾನ್ಸೆಪ್ಟ್. ಇಲ್ಲಿ ಸುಖ ವೇರಿ ಆಗ್ತದೆ, ದುಃಖ ವೇರಿ ಆಗ್ತದೆ, ಸುಖ ದುಃಖಗಳ ಡೆನ್ಸಿಟಿ ವೇರಿ ಆಗ್ತದೆ. ಅದನ್ನು ಎಕ್ಸ್ಕ್ಲೂಸಿವ್ ಆಗಿ ನಾವು ಪಡೆಯುವುದು ಹೇಗೆ. ಇನ್ನೊಬ್ಬರ ಸುಖವನ್ನು ಕಿತ್ತುಕೊಳ್ಳಿಕ್ಕೆ ಆಗೋದಿಲ್ಲ, ನಮ್ಮ ದುಃಖವನ್ನು ಇನ್ನೊಬ್ಬರ ಮೇಲೆ ಹೇರಲಿಕ್ಕೂ ಆಗೋದಿಲ್ಲ. ನಮ್ಮ ಸುಖ ನಮ್ಮ ದುಃಖ ನಮ್ಮ ಮಾನಸಿಕ ಪ್ರೊಜೆಕ್ಷನ್, ಅದು ಇನ್ನೊಬ್ಬರಿಂದ ಆಗುವಂಥದ್ದಲ್ಲ.
ಇದೇ ಸೈಕಾಲಜಿ. ಇನ್ನು ಇದನ್ನು ಚಿಂತನೆ ಬೆಳೆದು ಬರ್ತಾ ಹೇಗೆ ಬೆಳೆದು ಬಂತು, ಹಿಂದಿನವರ ಏನಿದು ಎಂಬುದನ್ನು ಎಳೆಯಾಗಿ ನಾವು ನೋಡುವಂಥ ಪ್ರಯತ್ನ ಮಾಡೋಣ. ನಾನು ತುಂಬ ನಿಧಾನವಾಗಿ ಹೇಳ್ತೇನೆ, ಬೇಗ ಇದನ್ನು ಕವರ್ ಮಾಡಿ ಮುಂದುವರಿಸುವಂಥ ಪ್ರಯತ್ನ ಮಾಡೋದಿಲ್ಲ. ಅರ್ಥ ಮಾಡಿಸುವಂಥ ಪ್ರಯತ್ನ ಮುಖ್ಯ ಆಗಲಿ, ಬೇಗ ಕಂಪ್ಲೀಟ್ ಮಾಡುವಂಥ ಪ್ರಯತ್ನ ಅಲ್ಲ. ನೋಡೋಣ. ಕೆಲವರು ಹೇಳ್ತಾರೆ ಮೋಕ್ಷ ಎನ್ನುವುದು ಒಂದು ಭ್ರಮೆ ಅಂತ. ಇದು ಪ್ರಾರಂಭದಲ್ಲಿ ಬೆಳೆದು ಬಂದಿತ್ತು. ನೀವು ಕ್ರಾನಾಲಜಿಕಲಿ ನೋಡಿದರೆ ಬಹಳ ಬಂತು. ತಾರ್ಕಿಕ ಮತ ಇತ್ತು, ನಂತರ ಮೀಮಾಂಸಕರು ಬಂದರು, ನಂತರ ಜುಡಾಯಿಸಮ್ ಬಂತು, ಅಬ್ರಹಮಿಕ್ ರಿಲಿಜನ್ಸ್ ಅಂತೇವೆ. ಜುಡಾಯಿಸಮ್, ಕ್ರಿಶ್ಚಿಯಾನಿಟಿ, ಇಸ್ಲಾಂ ಇದೆಲ್ಲ ಕೂಡ ಅಬ್ರಹಮಿಕ್ ರಿಲಿಜನ್ಸ್, ಅವುಗಳು ಬಂತು. ನಂತರ ಜೈನ ಮತ ಬಂತು, ಆಮೇಲೆ ಬೌದ್ಧ ಮತ ಬಂತು, ನಂತರ ವೈದಿಕ ಮತಗಳು, ವೇದಾಂತಕ್ಕೆ ಸಂಬಂಧಪಟ್ಟ ಮತಗಳು, ಅದ್ವೈತ, ವಿಶಿಷ್ಟ ಅದ್ವೈತ, ದ್ವೈತ ಬಂತು. ನಂತರ ಅದು ಮೂರಲ್ಲೇ ಪ್ರಭೇದಗಳು ಉಂಟಾಯಿತು. ಆ ಮತಾಚಾರ್ಯರು ಅವರ ಪ್ರಭೇದಗಳು ಅದು ಇವತ್ತು ಅರ್ಥ ಆಗದೆ ಗಲಾಟೆ ಮಾಡಿಕೊಂಡು ಕನ್ಫ್ಯೂಸ್ ಮಾಡಿಕೊಂಡು ಒಟ್ಟು ಎಲ್ಲ ವೇದಾಂತಗಳಿದ್ದರೂ ಕೂಡ ಸುಖಕ್ಕಿಂತಲೂ ದುಃಖವನ್ನೇ ಅನುಭವಿಸುವಂತಹ ಸ್ಥಿತಿಯಲ್ಲಿ ನಾವಿದ್ದೇವೆ. ಹಿಂದೆ ಅವರ ಮಹಾನುಭಾವರೆಲ್ಲ ಮಾಡಿದ್ದೀನಂತಂದರೆ ಅವರ ಅನುಭವವನ್ನು ನಮಗೆ ಕೊಟ್ಟರೆ. ಯಾಕಂದರೆ ಎಲ್ಲರೂ ಕೂಡ ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯಷ್ಟು ತೀಕ್ಷ್ಣವಾಗಿ ಎಲಿವೇಟೆಡ್ ಆಗಿ ಆಲೋಚನೆ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಅವರು ಆಲ್ರೆಡಿ ಆಲೋಚನೆ ಮಾಡಿ ಆಯ್ತಲ್ಲ, ಅದನ್ನು ನಾವು ತಿಳ್ಕೊಂಡ್ರೆ ಸಾಕು. ನಾವು ಒಂದು ಸೆಲ್ಫೋನ್ ಬಳಸಬೇಕು ಅಂತಂದರೆ ನಾವು ಆ್ಯಂಡ್ರಾಯ್ಡ್ ಪ್ರೋಗ್ರಾಮ್ ಬೇಕಾಗಿಲ್ಲ, ಆ ಆ್ಯಪ್ಸಿಗೆ ಸಂಬಂಧಪಟ್ಟ ಪ್ರೋಗ್ರಾಮಿಂಗ್ ಬೇಕಾಗಿಲ್ಲ. ಯಾರೋ ಅದನ್ನು ತಯಾರು ಮಾಡ್ತಾರೆ, ನಾವು ಬಳಸಿಕೊಡ್ತಾ ಇದ್ದೀವಲ್ಲ. ನಮಗೆ ಬಳಸಿಕೊಳ್ಳೋದು ಬರಬೇಕು, ತಯಾರು ಮಾಡೋದು ಬಂತ ಅದು ದೊಡ್ಡ ವಿಷಯ. ಆದರೆ ಪ್ರತಿಯೊಬ್ಬರು ಆ ರೀತಿ ಆಗಬೇಕು ಅಂತಿಲ್ಲ. ಅವರು ಹೇಳಿದ್ದನ್ನು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅನುಭವಿಸಿದರೆ ಸಾಕು. ಅದರ ಅನುಭವವನ್ನು ಪಡಿಬೇಕಷ್ಟೆ. ಈಗ ಅಮೆರಿಕಾಗೆ ಹೋಗ್ತಾರೆ ಯಾರೊಬ್ಬರು, ಇನ್ನು ಮಗ ಅವನಿಗೆ ಆನ್ಸೈಟ್ ಆಪರ್ಚುನಿಟಿ ಬಂತು, ಅಮೆರಿಕಕ್ಕೆ ಹೋಗಬೇಕು ಅಂತ ನಿರ್ಧಾರ ಆಯಿತು. ನಾವು ಏನು ಮಾಡ್ತೇವೆ, ಇಮಿಡಿಯೇಟ್ಲಿ ನಮಗೆ ಗೊತ್ತಿರುವಂಥ ಅಮೆರಿಕದಲ್ಲಿ ಯಾರನ್ನ ಇದ್ದರೆ ಅಲ್ಲಿ ಲೈಫ್ ಸ್ಟೈಲ್ ಹೇಗಿರುತ್ತೆ, ಅಲ್ಲಿ ಜೀವನ ಹೇಗೆ, ಏನು ಮಾಡಬಹುದು, ಏನು ಮಾಡಬಾರ್ದು, ಏನು ತೊಗೊಂಡು ಬರ್ಬೋದು, ಏನು ತೊಗೊಂಡು ಬರಬಾರ್ದು, ಲೈಫ್ ಇದೆಲ್ಲ ಕೂಡ ಅವನ ಹತ್ರ ಕೇಳ್ತೇವೆ. ಯಾಕೆ ಅಂತಂದರೆ ಆಲ್ರೆಡಿ ಜ್ಞಾನ ಯಾರಿಗಿದೆ ಅವರನ್ನು ಕೇಳಿ ಅವರ ಅನುಭವವನ್ನು ನಾವು ತಿಳ್ಕೊಂಡು ಅದಕ್ಕೆ ತಕ್ಕಂತೆ ನಾವು ನಡ್ಕೊಳ್ತೇವೆ. ಇಲ್ಲದೆ ನಾನು ಯಾರ ಮಾತು ಕೇಳಲ್ಲ, ಅಲ್ಲಿ ಹೋಗಿ ಆರಂಡೆ ಮಾಡ್ತೀನಿ ಅಂತಂದರೆ ಏನು ಮಾಡಬೇಕು, ದುಃಖ ಪಡಬೇಕಾಗ್ತದೆ. ಮಹಾನುಭಾವರು ಎಷ್ಟೋ ವಿಚಾರಗಳನ್ನು ತೀಕ್ಷ್ಣವಾಗಿ ಆಲೋಚನೆ ಮಾಡಿ ನಮ್ಮ ಅವರ ಜೀವನವೆಲ್ಲ ಕೂಡ ಅದಕ್ಕೆ ಮೀಸಲಾಗಿಟ್ಟು ಮಾಡಿರುವಂಥ ಸಂದರ್ಭ ಉಂಟು. ನಾವು ನಮ್ಮ ಜೀವನವನ್ನು ಅಷ್ಟು ಸ್ಯಾಕ್ರಿಫೈಸ್ ಮಾಡೋಕ್ಕಾಗೋದಿಲ್ಲ. ಕನಿಷ್ಠ ಪಕ್ಷ ಅವರು ಹೇಳಿದ್ದನ್ನು ತಿಳ್ಕೊಂಡು ಮುಂದೆ ಹೋದರೆ ಸಾಕು. ಇದೇ ಸುಖದ ಅನುಭವ. ಅವರು ಆಲ್ರೆಡಿ ಸುಖ ಅಂತ ಯಾರು ಹೇಳಿದ್ದಾರೆ ಅದನ್ನು ಹೇಳ್ಕೊಂಡು ಮುಂದೆ ಹೋದರೆ ಆಯಿತು. ಅದು ಅರ್ಥ ಆಗಲಿಕ್ಕೆ ಇರುವಂಥ ಪ್ರಯತ್ನ ಇದು. ಓಕೆ, ಸೊ ಇಲ್ಲಿ ನಾವು ಸಬ್ಜೆಕ್ಟಿಗೆ ಹೋಗೋಣ. ಕೆಲವರು ಏನು ಹೇಳ್ತಾರೆ, ಫಸ್ಟ್ ಪ್ರಾರಂಭದಲ್ಲಿ ಮೋಕ್ಷ ಅಂತಂಬುದು ಒಂದು ಭ್ರಮೆ. ಸುಖ ದುಃಖ ಜೀವನದಲ್ಲಿ ಬರುವಂಥ ದ್ವಂದ್ವಗಳಲ್ವ. ನಮಗೆ ಗೊತ್ತಿದೆ, ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ, ಸುಖ ದುಃಖೇ ಮನುಷ್ಯಾಣಂ ಚಕ್ರವತ್ ಪರಿವರ್ತಿತಃ. ಸುಖ ದುಃಖ ಎರಡೂ ಕೂಡ ಒಂದಾದ ಮೇಲೆ ಒಂದು ಬರುತ್ತೆ. ಇದು ಎಲ್ಲರಿಗೂ ಇದು ಅನ್ವಯ ಆಗ್ತದೆ. ಅದು ದೊಡ್ಡವರಾಗಲಿ ಚಿಕ್ಕವರಾಗಲಿ ಪಾಂಡವರಂಥ ಅವರಿಗೆ ತಪ್ಪಿಲ್ಲ. ಸೊ ಇದು ಬಂದೇ ಬರುತ್ತೆ. ಸುಖ ದುಃಖ ಅಂತಂಬುದು ಎರಡೂ ಕೂಡ ಜೀವನದಲ್ಲಿ ಬರುವಂಥ ದ್ವಂದ್ವಗಳಲ್ವಾ. ಈ ದ್ವಂದ್ವಗಳು ಅಂತಂದಾದ ಮೇಲೆ ಸುಖ ಇದ್ದ ಕಡೆ ದುಃಖ ಇದೆ, ದುಃಖ ಇದ್ದ ಮೇಲೆ ಮತ್ತೆ ಮೋಕ್ಷ ಏನು? ಒಂದೇ ಸುಖ ಒಂದೇ ಇದ್ದರೆ ಆವಾಗ ಅದು ಎಲ್ಲರೂ ಬಯಸ್ತಾರೆ. ಪ್ರತಿಯೊಬ್ಬರು ಬಯಸೋದು ಅದೇ ಅಲ್ವಾ, ಸುಖ ಬೇಕು ದುಃಖ ಬೇಡ ಜೀವನದಲ್ಲಿ. ಸುಖದ ಜೊತೆ ದುಃಖವೂ ಇರುವುದಾದರೆ ಅದೆಂಥ ಸುಖ? ಸುಖಕ್ಕಿಂತ ನಮ್ಮ ಜೀವನದಲ್ಲಿ ಸುಖಕ್ಕಿಂತ ದುಃಖವೇ ಜಾಸ್ತಿ. ನಾಳಿನ ಸುಖಕ್ಕಾಗಿ ಇವತ್ತು ನಾವು ಪಡುವಂಥ ಕಷ್ಟ. ಸುಖ ಬರುತ್ತೋ ಇಲ್ವೋ ಅಂತ ನಮಗೆ ಗೊತ್ತಿಲ್ಲ, ಆದರೆ ಸುಖ ಬರುತ್ತೆ ಅಂತ ಭ್ರಮಿಸಿ ದುಃಖ ಪಡ್ತೇವೆ. ನಾವೇನು ಮಾಡ್ತೇವೆ, ಆ ಸಾಟರ್ಡೆ ಸಂಡೇ ವೀಕೆಂಡ್ಸ್ ಸಂತೋಷವಾಗಿರಲಿಕ್ಕೆ 5 ದಿನ ನಮ್ಮ ಜೀವನವನ್ನು ಮೀಸಲಿಟ್ಟು ದುಡಿತೇವೆ, ಎಲ್ಲ ಸುಖಗಳನ್ನು ತ್ಯಾಗ ಮಾಡ್ತೇವೆ. ಯಾಕೆ? ಉಳಿದ ಆ 2 ದಿನ ಚೆನ್ನಾಗಿರಬೇಕು ಅಂತ. ನಮ್ಮ ಜೀವನದಲ್ಲಿ ಚೆನ್ನಾಗಿ ಓದಿಕೊಂಡು 60 ವರ್ಷವರೆಗೂ ಕಷ್ಟಪಟ್ಟು ಎಲ್ಲವನ್ನೂ ದುಡಿತೇವೆ. ಯಾಕೆ? 60 ವರ್ಷದ ನಂತರ ಸುಖವಾಗಿರಬೇಕು ಅಂತ.
ಆದರೆ 60 ವರ್ಷದ ನಂತರ ಸುಖ ಬರುತ್ತೋ ಇಲ್ವೋ ಗೊತ್ತಿಲ್ಲ. 5 ದಿನ ನಂತರ ಸಾಟರ್ಡೇ ಸಂಡೇ ಸುಖ ಬರುತ್ತೋ ಇಲ್ಲವೋ ಗೊತ್ತಿಲ್ಲ. ನಿಜವಾಗೂ ಖಂಡಿತ ಸುಖ ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ದುಃಖವೂ ಆಗಬಹುದು ಅಥವಾ ತಟಸ್ಥವಾಗಿರ್ಬೋದು. ಆದರೆ ಒಂದು ಭ್ರಮೆ ಅಲ್ವಾ, ಈ ರೀತಿಯೆಲ್ಲ ಜೀವನ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಏನು ಹೇಳ್ತಾರೆ ಅಂತಂದರೆ, ಮೋಕ್ಷ ಎನ್ನುವುದೊಂದು ಭ್ರಮೆ ಅಂತ ತಿಳಿದಂಥ ಪರಂಪರೆ ಹಿಂದೆ ಇತ್ತು. ಈಗ ಆ ಥರ ಪರಂಪರೆ ಇಲ್ಲ. ತಾರ್ಕಿಕ ಮೀಮಾಂಸಕರ ಪರಂಪರೆ ಈಗ ಇಲ್ಲ. ಆದರೆ ಒಂದಾನೊಂದು ಕಾಲದಲ್ಲಿ ಪ್ರಾರಂಭದಲ್ಲಿ ಇತ್ತದು. ಸುಖ ದುಃಖ ಎರಡೂದಾದರೆ ದುಃಖ ಕೂಡ ಜೊತೆಗೆ ಇದ್ದೇ ಇರುತ್ತೆ ಅಂತಂದರೆ ಅದು ಎಂಥ ಸುಖ. ಹಾಗಾಗಿ ದುಃಖದ ಡೆನ್ಸಿಟಿ ಕೂಡ ಓವರ್ ಎ ಪೀರಿಯಡ್ ಬರ್ತಾ ಇರುತ್ತೆ. ಹಾಗಾಗಿ ಮೋಕ್ಷ ಅಂತಂಬೋದು ಭ್ರಮೆ, ಮೋಕ್ಷ ಅಂತಂಬೋದು ಇಲ್ಲ ಅಂತಂಬೋದು ಒಂದು ಪರಂಪರೆ ಬಂತು. ಈ ಥರ ಒಂದು ಸ್ಟೇಟ್ಮೆಂಟ್ ಬಂದ ಮೇಲೆ ಅದರ ಮೇಲೆ ಅನ್ವೇಷಣೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ನಂತರದವರು ಅದರ ಬಗ್ಗೆ ಭಾಳಷ್ಟು R&D ಮಾಡಿದರು. ಬರುವಂಥ ಪ್ರಶ್ನೆ ಈ ಸ್ಟೇಟ್ಮೆಂಟ್ ಹೇಳಿದ ಮೇಲೆ ಬರುವಂಥ ಪ್ರಶ್ನೆ ಏನಂತಂದರೆ, ನಮ್ಮ ಜೀವನದಲ್ಲಿ ದುಃಖ ಇಲ್ಲದಂಥ ಸುಖ ಎನ್ನುವುದು ಅನುಭವಕ್ಕೇ ಬರಲಿಲ್ಲವಾ? ಯಾರಿಗೂ ಬರಲಿಲ್ವಾ? ಸುಖ ಒಂದೇ ಇದ್ದು ದುಃಖ ಬರಲಿಲ್ಲವಾ? ನಾವು ನೋಡಿದರೆ ಸುಖ ದುಃಖ ಎರಡೂ ಇರುವಂಥ ಪದಾರ್ಥಗಳೇ ಜಾಸ್ತಿ. ಸಣ್ಣ ಮಗುನ ತಗೊಳ್ಳೋಣ, ಬೇರೆ ದೊಡ್ಡವರು ಬೇಡ. ದೊಡ್ಡವರಲ್ಲಿ ಅವರಿಗೆ ಇಷ್ಟಗಳು ಅಂತಂಬುದು ಇರುತ್ತೆ. ಸಣ್ಣ ಮಗುಗೆ ಆ ಥರ ಏನೂ ಇರಲ್ಲ. ಸಣ್ಣ ಮಗುಗೆ ಅವಾಗ ಏನು ಬೇಕು? ತಾಯಿ ಬೇಕಷ್ಟೆ. ಹುಟ್ಟಿದಂಥ ಮಗುಗೆ ಅಥವಾ ಸ್ವಲ್ಪ ಬೆಳೆದಂಥ ಮಗುಗೆ, 1 ವರ್ಷದ ಮಗುಗೆ ತಾಯಿ ಇದ್ದರೆ ಸುಖ, ಬೇರೆ ಏನೂ ಬೇಕಾಗಿಲ್ಲ ಅದಕ್ಕೆ. ತಾಯಿ ಒಂದು ಕ್ಷಣ ಕಾಣಿಸದೆ ಬೇರೆ ಅಕ್ಕದ ಪಕ್ಕದ ಹೋಗಿದ್ದರೆ ಆ ಮಗು ರೋದನೆ ಕೇಳಲಿಕ್ಕಾಗೋದಿಲ್ಲ. ತಾಯಿ ಜೊತೆಗಿದ್ದರೆ ಅದರ ಆನಂದವನ್ನು ವರ್ಣಿಸಲಿಕ್ಕಾಗೋದಿಲ್ಲ. ಅಂಥ ಮಗುಗೆ ಸುಖ ದುಃಖ ಎರಡೂ ಆಗ್ತಾಯಿದೆ. ಇನ್ನು ನಮ್ಮಂಥವರ ಪಾಡೇನು? ನಾವು ಸುಖ ದುಃಖ ತಂದುಕೊಳ್ಳೋರು, ಆ ಮಗು ಏನು ತಂದುಕೊಳ್ಳೋದಿಲ್ಲ. ಆಗುತ್ತೆ ಪಾಪ. ಅಂದರೆ ಈ ಜೀವನದಲ್ಲಿ ನಾವು ವಸ್ತು ಆಗ್ಬೋದು, ವಿಷಯ ಆಗ್ಬೋದು, ವ್ಯಕ್ತಿ ಆಗ್ಬೋದು. ಈ ಮೂರರಲ್ಲಿ ಕೂಡ ಸುಖ ದುಃಖ ಅಂತಂಬೋದು ಖಂಡಿತವಾಗಲೂ ಇರುತ್ತೆ. ಹಾಗಾಗಿ ಸುಖ ಒಂದೇ ಅಂತಂಬೋದು ನಮಗೆ ಜೀವನದಲ್ಲಿ ಕಾಣಲಿಕ್ಕೆ ಅವಶ್ಯಕತೆಯೇ ಇಲ್ಲ ಅಂತಂಬೋದು ಒಂದು ಪರಂಪರೆ. ಆದರೆ ಇದನ್ನು ಸ್ವಲ್ಪ ಆಳವಾಗಿ ನೋಡೋಣ. ಯಾರಿಗೂ ಕೂಡ ಬರೀ ಸುಖ ಅಂತಂಬೋದು ಅನುಭವಕ್ಕೆ ಬಂದಿಲ್ಲವಾ ಅಂತಂಬೋದು ಹಿಂದಿನವರು ಅದರ ಬಗ್ಗೆ ರಿಸರ್ಚ್ ಮಾಡಿದರು. ನಮಗೆ 3 ಅವಸ್ಥೆಗಳಿದೆ: ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ, ನಿದ್ರಾವಸ್ಥೆ. ಜಾಗೃತಾವಸ್ಥೆ ಅಂದರೆ ಎಚ್ಚರ, ಕಾನ್ಷಿಯಸ್ ಆಗಿರೋದು. ಸ್ವಪ್ನಾವಸ್ಥೆ ಅಂದರೆ ಕನಸು. ನಿದ್ರಾವಸ್ಥೆ ಗೊತ್ತಿದೆ, ನಿದ್ದೆ ಜೀವನ. ಈ 3 ಅವಸ್ಥೆಗಳು ಮನುಷ್ಯನಿಗಿರುತ್ತೆ. ಈ 3 ಅವಸ್ಥೆಗಳಲ್ಲಿ ಹೇಗೆ ಸುಖ ದುಃಖಗಳು ಬರುತ್ತೆ ಅಂತಂಬುದು ನಾವು ನೋಡೋಣ. ನಮಗೆ 3 ಅವಸ್ಥೆಗಳು. ಈ 3 ಅವಸ್ಥೆಗಳಲ್ಲಿ ಸುಖ ದುಃಖಗಳ ಅನುಭವ ಹೇಗಿರುತ್ತೆ ಅಂತಂಬುದು ನೋಡಿದರೆ ನಮಗೆ ಎಚ್ಚರದಲ್ಲಿ ನೋಡೋಣ. ಏಕೆಂದರೆ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವ ತನಕ ನಾವು ಎಚ್ಚರದಲ್ಲಿರ್ತೇವೆ. ಎಚ್ಚರದಲ್ಲಿ ಸುಖ ದುಃಖ ಎರಡೂ ಇದೆ. ಅದಕ್ಕಿಂತಲೂ ನೋಡಿದರೆ ಎಲ್ಲರ ಅನುಭವದಲ್ಲಿ ಸುಖಕ್ಕಿಂತಲೂ ದುಃಖವೇ ಜಾಸ್ತಿ ಇದೆ ಅಲ್ವಾ? ನಾಳಿನ ಸುಖಕ್ಕಾಗಿ ಇವತ್ತು ಪಡುವಂಥ ಕಷ್ಟ, ವಾರದ 1 ದಿನ ಸುಖಕ್ಕಾಗಿ 6 ದಿನಗಳು ಪಡುವ ಕಷ್ಟ, ಇದು ಎಚ್ಚರದಲ್ಲಿ. ಹಾಗಾಗಿ ಈ ಎಚ್ಚರದಲ್ಲಿ ಸುಖ ಒಂದೇ ಇರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ನಿಮಗೆ ಯಾವ ವಸ್ತು ಸುಖ ಕೊಡುತ್ತೋ ಅದೇ ವಸ್ತು ದುಃಖ ಕೊಡುತ್ತೆ. ಇದರ ಎಕ್ಸ್ಟ್ರೀಮ್ ಅನುಭವ ಎಲ್ಲರಿಗೂ ಆಗಿರುತ್ತೆ. ನಾವು ಏದೋ ಕಾಲೇಜಲ್ಲಿ ಓದೋ ಹುಡುಗ ಹುಡುಗಿ ಒಬ್ಬರನ್ನೊಬ್ಬರು ಪ್ರೀತಿಸ್ಕೊಳ್ಳೋದಾಗಲಿ, ಅರೇಂಜ್ಡ್ ಮ್ಯಾರೇಜ್, ಒಬ್ಬರನ್ನೊಬ್ಬರು ಈ ಒಂದು ಮದುವೆ ಹುಡುಗಿಯನ್ನು ನೋಡೋ ಕಾಲಕ್ಕೆ, ಹುಡುಗನ ನೋಡೋ ಕಾಲಕ್ಕೆ ಒಬ್ಬರನ್ನೊಬ್ಬರು ನೋಡಿಕೊಂಡಾಗ ಆಗುವಂಥ ಒಂದು ಪ್ರೀತಿ ತುಂಬ ಚೆನ್ನಾಗಿದೆ. ಆ ಪ್ರೀತಿ ತುಂಬ ಆನಂದವನ್ನು ಕೊಡುತ್ತೆ. ಎಷ್ಟು ತನಕ ನಾವು ಅದರ ಪ್ರಯೋಜನ ನಮಗೆ ಆಗುವ ತನಕ. ನವಾರೇ ಜಯ ಕಾಮಾಯ ಜಯ ಪ್ರಿಯಂ ಭವತಿ, ಆತ್ಮನಸ್ಥ ಕಾಮಾಯ ಜಯ ಪ್ರಿಯಂ ಭವತಿ. ನವಾರೇ ಪತ್ಯು ಕಾಮಾಯ ಪತಿ ಪ್ರಿಯಂ ಭವತಿ, ಆತ್ಮನಸ್ಥ ಕಾಮಾಯ ಪತಿ ಪ್ರಿಯಂ ಭವತಿ. ಗಂಡ ಅಂತಂಬುದರಿಂದ ನನಗೆ ಸೆಕ್ಯೂರಿಟಿ ಅಥವಾ ಒಂದು ಬೇಕಾದಂಥ ಪ್ರಯೋಜನ ಇದ್ದರೆ ಅದು ಗಂಡನನ್ನು ಪ್ರೀತಿಸ್ತೇವೆ. ಅದು ಯಾವುದೂ ಆಗಿಲ್ಲ ಅಂತಂದ್ರೆ ಯಾರಾದರೂ ಪ್ರೀತಿಸ್ತಾರೆ? ಸೇಮ್ ವೇ ಎಲ್ಲ ವಿಚಾರದಲ್ಲೂ ಆತ್ಮನಸ್ಥ ಕಾಮಾಯ ಸರ್ವಂ ಪ್ರಿಯಂ ಭವತಿ. ನಮಗೆ ಇಷ್ಟವಾದನ್ನೇ ನಾವು ಪ್ರೀತಿಸ್ತೇವೆ, ಇಷ್ಟ ಇಲ್ಲದನ್ನು ಪ್ರೀತಿಸೋದಿಲ್ಲ. ಆಗ ಪ್ರತಿಯೊಂದು ಅಷ್ಟೇ, ವಸ್ತು ಆಗ್ಬೋದು, ವ್ಯಕ್ತಿ ಆಗ್ಬೋದು, ವಿಷಯ ಆಗ್ಬೋದು. ನಮಗೆ ಇಷ್ಟ ಇದ್ದರೆ ಪ್ರೀತಿಸ್ತೇವೆ, ಇಲ್ಲದ್ರೆ ಇಲ್ಲ. ಪ್ರೀತಿಸಿದಾಗ ಸುಖ
ಪ್ರೀತಿ ದ್ವೇಷಿಸಿದಾಗ ದುಃಖ ಅಂತಂದರೆ ಏನು? ನಮ್ಮ ಜೀವನದಲ್ಲಿ ದುಃಖ ಇದೆ. ಸರಿ, ಎಚ್ಚರದಲ್ಲಿ ಈ ರೀತಿ ಆಯಿತು. ಸುಖ ದುಃಖ ಅಂತಂಬೋದು ನಮಗಿದೆ. ಯಾವುದು ಸುಖ ಆಗುತ್ತೋ ಅದೇ ದುಃಖ ಆಗುತ್ತೆ. ಸರಿ, ಕನಸಿನ ವಿಚಾರಕ್ಕೆ ಬರೋಣ. ಕನಸಿನ ವಿಚಾರಕ್ಕೆ ಬಂದರೆ ಕನಸಲ್ಲೂ ಕೂಡ ಸುಖ ಮತ್ತು ದುಃಖ ಇದೆ. ಆದರೆ ಅದರಲ್ಲಿ ನಮ್ಮ ಪ್ರಯತ್ನ ಏನೂ ಇಲ್ಲ. ಎಚ್ಚರದಲ್ಲಾದರೆ ಸುಖಕ್ಕೋಸ್ಕರ ನಾವು ಉದ್ಯೋಗ ಮಾಡ್ತೇವೆ, ಇನ್ನೊಂದು ಪ್ರಯತ್ನ ಮಾಡ್ತೇವೆ, ಎಲ್ಲ ಮಾಡ್ತೇವೆ. ದುಃಖವನ್ನು ಹೋಗಲಾಡಿಸಿಕೊಳ್ಳಿಕ್ಕೂ ಕೂಡ ಬೇಕಾದ ಪ್ರಯತ್ನಗಳು ಮಾಡ್ತೇವೆ. ಕನಸಿನಲ್ಲಿ ನಮ್ಮ ಪ್ರಯತ್ನವೇ ಇಲ್ಲ, ಅದು ಆಟೋಮೆಟಿಕ್ ಅದೇ ಬರುತ್ತೆ. ಕನಸಿನಲ್ಲಿ ಸುಖ ಆಗಲಿ ದುಃಖ ಆಗಲಿ ಮಾಡಿಕೊಳ್ಳೋದು ನಮ್ಮ ಕೈಯಲ್ಲಿಲ್ಲ. ಆದರೆ ಸುಖ ದುಃಖ ಆಗುತ್ತೆ. ಒಳ್ಳೆಯ ಕನಸು ಬಂದರೆ ಸುಖ, ಕೆಟ್ಟ ಕನಸು ಬಂದರೆ ದುಃಖ. ನಾವು ಕನಸನ್ನು ಕಾಣುವವರು, ಅಂಡರ್ಲೈನ್ ಮಾಡಿಕೊಳ್ಳಿ. ಈಗ ನಾವು ಕನಸನ್ನು ಕಾಣುವವರು ಅಂತ ಅಂದಮೇಲೆ ನಮಗೆ ಕನಸನ್ನು ತೋರಿಸೋರು ಯಾರು? ನಾನು ಕಾಣ್ತಾ ಇದ್ದೇನೆ ಕನಸನ್ನು, ಮತ್ತು ತೋರಿಸಿದವರು ಯಾರು? ಸೊ ಕನಸಲ್ಲಿ ಆಗುವಂಥ ಸುಖ ದುಃಖಕ್ಕೆ ಕಾರಣ ಏನಿರಬಹುದು, ಇದನ್ನು ತಿಳ್ಕೊಳ್ಬೇಕು. ಸೊ ಎಚ್ಚರದಲ್ಲಿ ನಾವು ಮಾಮೂಲಕ್ಕೆ ಹೇಗೆ ಬರುತ್ತೆ ಕನಸು ಅಂತಂದಾಗ ಕೆಲವಿನ ಇಂಪ್ರೆಷನ್ಸ್ ಹೇಳ್ತಾರೆ. ಎಚ್ಚರದಲ್ಲಿ ನಾವು ಯಾವುದನ್ನು ಹೆಚ್ಚು ಹಚ್ಚಿಕೊಳ್ತೇವೋ ಅದೇ ಕನಸಿನಲ್ಲಿ ಬರುತ್ತೆ. ನೀವು ದಿನಾಗೂ ಚೆಸ್ ಆಡ್ತಾ ಇರಿ, ಕನಸಿನಲ್ಲಿ ಕೂಡ ಚೆಸ್ ಆಡಿದಂಗೆ ಬರುತ್ತೆ. ಯಾವುದು ಹೆಚ್ಚು ಹೆಚ್ಚು ಹಚ್ಚಿಕೊಳ್ತೇವೋ, ಅಭ್ಯಾಸ ಮಾಡಿಕೊಡ್ತೇವೋ, ಅಥವಾ ನಮ್ಮ ಕೆಲಸ ಆಗಬಹುದು, ಹೆಚ್ಚು ಹೆಚ್ಚು ಯಾವುದು ಮಾಡ್ತೇವೋ ಅದೇ ಬರುತ್ತೆ. ಹುಡುಗ ಹುಡುಗಿಯರ ಮಧ್ಯೆ ಪ್ರೀತಿ ಅಂತಂಬೋದು ತುಂಬ ಹೆಚ್ಚು, ಅದನ್ನೇ ನೆನೆಸ್ಕೊಳ್ಳೋದಾಯ್ತು ಅಂದ್ಕೊಳ್ಳಿ, ಕನಸುಗಳು ಅದೇ ಬರ್ತದೆ. ಸುಖ ಬರ್ಬೋದು, ದುಃಖ ಬರ್ಬೋದು. ಎರಡನೇದು, ಚಿತ್ತದಲ್ಲಿ ನಿಕ್ಷಿಪ್ತವಾದಂಥ ಪ್ರಾಚೀನ ಕರ್ಮಗಳ ಅನುಭವ ಕನಸಿನಲ್ಲಿ ವ್ಯಕ್ತವಾಗಬಹುದು. ಈ ಜನ್ಮದ್ದು ಇರದೇ ಇರ್ಬೋದು, ಹಿಂದಿನ ಜನ್ಮಗಳಲ್ಲಿ ಯಾವುದೋ ಒಂದು ಚಿತ್ತದಲ್ಲಿ ಇರ್ತದಲ್ವ, ಅದು ಬರುತ್ತೆ. ಅದು ನಾವು ಜೀವನದಲ್ಲಿ ಅಂಥ ಮನುಷ್ಯನ ಕಂಡೇ ಇರೋದಿಲ್ಲ, ಅಂಥ ಅನುಭವವನ್ನೇ ನೋಡಿರೋದಿಲ್ಲ, ಅಂಥ ಒಂದು ಪ್ಲೇಸೇ ನೋಡಿರೋದಿಲ್ಲ. ಆದರೆ ಕನಸಿನಲ್ಲಿ ಅಂಥದ್ದೆಲ್ಲ ಪ್ರತ್ಯಕ್ಷ ಆಗ್ತದೆ. ನಮಗೆ ಯಾವುದಪ್ಪ ಇದು ಏನು ಗೊತ್ತಾಗೋದೇ ಇಲ್ಲ. ಮೂರನೇದು, ಭಗವಂತನ ಕಾರುಣ್ಯದಿಂದ ಕನಸಿನಲ್ಲಿ ವ್ಯಕ್ತ ಆಗಬಹುದು. ಅಂದರೆ ತುಂಬ ಪ್ರಾಮಾಣಿಕವಾಗಿ ಜೀವನ ಮಾಡ್ತಿರ್ತಾನೆ, ತುಂಬ ಒಳ್ಳೆಯ ಮನುಷ್ಯ, ಸಮಾಜಕ್ಕೆ ಯಾವುದೇ ರೀತಿ ತೊಂದರೆ ಕೊಡದೆ ಎಲ್ಲರ ಹಿತ ಬಯಸುವವನು ಒಬ್ಬನಿದ್ದಾನೆ ಅಂತ ಅಂದುಕೊಳ್ಳಿ. ಅವನು ಪಾಪ ಹಿಂದೆ ಏನೋ ಪ್ರಾರಬ್ಧ ಕರ್ಮ ಮಾಡಿರ್ತಾನೆ, ಕಷ್ಟವನ್ನು ಅನುಭವಿಸಲೇಬೇಕು. ಈ ಜನ್ಮದ್ದಲ್ವಲ್ಲ, ಹಿಂದಿನ ಜನ್ಮದ್ದು ಅನುಭವಿಸಲೇಬೇಕು. ಆ ಅನುಭವಿಸಬೇಕು ಅಂತಂದಾಗ ಆ ಕಷ್ಟವನ್ನು ಆ ಮನುಷ್ಯನಿಗೆ ಕೊಟ್ಟರೆ ಅವನಿರುವಂಥ ಪ್ರಾಮಾಣಿಕ ಜೀವನವೇ ಹೋಗುತ್ತೆ. ಅವನು ಮತ್ತಿಷ್ಟು ಕೆಳಗೆ ಹೋಗ್ತಾನೆ. ಅವನಲ್ಲಿ ಭಗವಂತನ ಮೇಲೆ ಒಂದು ಅವಿಶ್ವಾಸ, ನಾನು ಇಷ್ಟು ದಿನ ಭಗವಂತನನ್ನು ಈ ಥರ ಮಾಡಿದ್ನಲ್ಲ, ಇದೆಲ್ಲ ಯಾವುದೂ ನನಗೆ ಆಗೋದಿಲ್ವಲ್ಲ ಅಂತ ನಂಬಿಕೆ ಹೊರಟೋಗುತ್ತೆ. ಅಂಥವನು ಕೂಡ ಕರ್ಮವನ್ನು ಅನುಭವಿಸಲೇಬೇಕಲ್ವ, ಯಾರೂ ಎಕ್ಸೆಪ್ಷನ್ ಇಲ್ಲ. ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಕರ್ಮವನ್ನು ಎಲ್ಲರೂ ಅನುಭವಿಸಲೇಬೇಕು. ಆದರೆ ಭಗವಂತ ಒಂದು ವ್ಯವಸ್ಥೆ ಮಾಡ್ತಾನೆ, ಅಂಥವರಿಗೆ ಆ ಕಷ್ಟವನ್ನು ಕನಸಿನಲ್ಲಿ ಅನುಭವಿಸುವಂತೆ ಮಾಡ್ತಾನೆ. ಕನಸಿನಲ್ಲಿ ಕೂಡ ಅನುಭವಿಸ್ತಾನೆ ತಾನೆ, ಸುಖ ದುಃಖ ಕನಸಿನಲ್ಲೂ ಇದಲ್ವ. ಅದನ್ನು ಕೂಡ ಅನುಭವಿಸಿಬಿಟ್ಟ ಅಂತಲೇ ಕೌಂಟ್ ಮಾಡ್ತಾರೆ. ಕನಸಿನಲ್ಲಿ ತಂದೆಯನ್ನು ಕಳ್ಕೊಂಡ, ತುಂಬ ಅತ್ತ, ಹಿಂದೆ ಅವನ ತಂದೆಯನ್ನು ಕಳ್ಕೊಳ್ಳುವಂಥ ಒಂದು ಪಾಪ ಇತ್ತು, ಅದನ್ನು ಅನುಭವಿಸ್ಬಿಟ್ಟ. ಎಲ್ಲಿ? ಕನಸಿನಲ್ಲಿ, ರಿಯಾಲಿಟಿಯಲ್ಲಿಲ್ಲ. ಆದರೂ ರಿಯಾಲಿಟಿಯಲ್ಲಿ ಏನು ದುಃಖ ಆಗುತ್ತೋ ಕನಸಿನಲ್ಲಿ ಅದೇ ದುಃಖ ಆಗ್ತದೆ. ಆದರೆ ಎಚ್ಚರದಲ್ಲಿ ಅದು ಇರುವುದಿಲ್ಲ. ನಮಗೆ ಯಮ ನಚಿಕೇತನ ಸಂವಾದ ಇದೆ, ಅದು ಮಹಾಭಾರತದಲ್ಲಿ ಬರುತ್ತೆ, ಕಠೋಪನಿಷತ್ತಲ್ಲಿ ಬರುತ್ತೆ, ವರಾಹ ಪುರಾಣದಲ್ಲಿ ಕೆಲವಿನ ಕಡೆ ಬರುತ್ತೆ. 3 ಕಡೆ 3 ಥರ ಹೇಳ್ತಾರೆ. ಯಮ ನಚಿಕೇತ ಸಶರೀರವಾಗಿ ಹೋಗಿದ್ದ, ಇಲ್ಲ ಅವನು ಶರೀರವನ್ನು ಬಿಟ್ಟು ಹೋಗಿದ್ದ ಅಂತ ಒಂದು ಕಡೆ ಬರುತ್ತೆ. ಇಲ್ಲ, ಅವನು ಕನಸಿನಲ್ಲಿ ಆದಂಥ ಘಟನೆಯೇ ಯಮ ನಚಿಕೇತರ ಸಂವಾದ ಅಂತ ಒಂದು ಕಡೆ ಬರುತ್ತೆ. ಸೊ ಇದು ಯಾವುದೂ ನಮಗೆ ಗೊತ್ತಿಲ್ಲ, ಪ್ರೂವ್ ಮಾಡೋಕ್ಕೆ ಹೊರಡೋದಕ್ಕಿಂತಲೂ ಅದರ ಅನುಭವವನ್ನು ಪಡೆಯೋದು ಉತ್ತಮ. ನಚಿಕೇತ ಯಮ ಏನು ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ ಅದು ಪ್ರಯಾರಿಟಿ ಆಗಲಿ, ಅವನು ಹೇಗೆ ಹೋದ ಅಂತಂಬೋ ವಾದನೆ ನಮಗೀಗ ಅವಶ್ಯಕತೆ ಇಲ್ಲ. ಯಾಕೆಂತಂದರೆ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿದೆ. ಆದರೆ ಒಂದು ಹಿಂಟ್ ಅಂತೂ ಕೊಡ್ತಾರೆ, ಅವರಿಬ್ಬರ ಸಂವಾದ ಕನಸಿನಲ್ಲಿ ಆಗಿದೆ, ಕನಸಿನಲ್ಲಿ ಕೂಡ ಅನುಭವಿಸಿದ, ಕನಸಿನಲ್ಲಿ ಕೂಡ ಅವನು ಎಲ್ಲವನ್ನೂ ತಿಳ್ಕೊಂಡಿದ್ದ. ನಮಗೆ ಕನಸಿನಲ್ಲಿ ಆಗೋದು ನಮಗೆ ನೆನಪಿರೋದಿಲ್ವಾ? ತುಂಬ ಡೆನ್ಸಿಟಿ ಇದ್ದರೆ ನೆನಪಿರುತ್ತೆ, ಕೆಲವಿನ ಡೆನ್ಸಿಟಿ ಇದ್ದರೆ ಮರ್ತು ಹೋಗ್ತೇವೆ. ನಿದ್ದೆ ಎದ್ದ ತಕ್ಷಣವೇ ಏನು ಕನಸು ಬಂತು ಅಂತ ಕೂಡ ನಮಗೆ ನೆನಪಿರೋದಿಲ್ಲ. ಡೆನ್ಸಿಟಿ ಜಾಸ್ತಿ ಇತ್ತು ಅಂದ್ಕೊಳ್ಳಿ, ಎಚ್ಚರದಲ್ಲ, ನೀವು ಜ್ಯೋತಿಷ್ನತೆ ಹೋಗಿ ನನಗೆ 1 ವರ್ಷದ ಹಿಂದೆ ಈ ಥರ ಕನಸು ಬಿದ್ದಿತ್ತು ಅದನ್ನು ನೆನೆಸ್ಕೊಂಡಿರ್ತಾನೆ, ಯಾಕೆಂದರೆ ಡೆನ್ಸಿಟಿ ಜಾಸ್ತಿ ಇರುತ್ತೆ.
ಹಾಗೆ ಭಗವಂತ ಕೆಲವಿನ ನಮ್ಮ ಕಷ್ಟಗಳನ್ನು ಸುಖಗಳನ್ನು ಕನಸಿನಲ್ಲಿ ಅನುಭವಿಸುವಂತೆ ಮಾಡ್ತಾನೆ. ಒಬ್ಬ ಮನುಷ್ಯ ಸುಖವನ್ನು ಅನುಭವಿಸಬೇಕಾದ ಇದೇ ರೀತಿ, ಅವನಿಗೆ ಸುಖವನ್ನು ಅನುಭವಿಸುವ ಯೋಗ ಇದೆ, ಆದರೆ ಹೊರಗಡೆ ಅವನ ಕಾರ್ಯಗಳಿಂದ ಸುಖ ಅನುಭವಕ್ಕೆ ಬರೋದಿಲ್ಲ ಅಂತ ಅವಾಗ ಏನು ಮಾಡ್ತಾನೆ, ಭಗವಂತ ಕನಸಿನಲ್ಲಿ ಸುಖವನ್ನು ಕೊಟ್ಟುಬಿಡ್ತಾನೆ. ಕನಸಿನಲ್ಲಿ ಅಪ್ಸರಸ ಸ್ತ್ರೀಯರು ಕಂಡೋದೇನು, ಅವ್ರ ಜೊತೆ ಆನಂದವಾಗಿರೋದೇನು, ಇದೆಲ್ಲ ಕನಸಿನಲ್ಲೇ ಸುಖವನ್ನು ಅನುಭವಿಸೋದಾಗಿ ಹೋಗ್ಬಿಡ್ತದೆ, ಎಚ್ಚರದಲ್ಲಿ ಇರೋದಿಲ್ಲ. ಈ ರೀತಿ ವ್ಯವಸ್ಥೆ ಕೂಡ ಉಂಟು. ಕನಸಿನಲ್ಲಿ ಸುಖವನ್ನೇ ಪಡಿಬೇಕು, ದುಃಖವನ್ನು ಬೇಡ ಎನ್ನುವುದು ನಮ್ಮ ಕೈಯಲ್ಲಿಲ್ಲ. ಅದು ಯಾವಾಗ ಒಳ್ಳೆಯ ಕನಸು ಬರಬೇಕು ಅಂತ ನೀವು ಅಂದುಕೊಳ್ಳೋದು ಯಾವಾಗ, ಎಚ್ಚರದಲ್ಲಿ, ಸುಖದಲ್ಲಲ್ಲ, ಕನಸಿನಲ್ಲಲ್ಲ. ಕನಸು ಕಾಣುವುದು ಕೂಡ ನಮ್ಮ ಕೈಯಲ್ಲಿಲ್ಲ. ಇವತ್ತು ಕನಸು ಬರಲೇಬೇಕು ಅಂತೂ, ಇಂಥದ್ದೇ ಬರಬೇಕು ಅಂತ ನಮ್ಮ ಕೈಯಲ್ಲಿಲ್ಲ. ಹಾಗಾಗಿ ಮೋಕ್ಷದ ಕಲ್ಪನೆ ಕನಸಿನಲ್ಲಿ ಸಾಧ್ಯವಿಲ್ಲ. ಕನಸನ್ನು ಸುಖವಾಗಿ ಮಾಡಿಕೊಳ್ಳೋದಾಗಲಿ ದುಃಖವನ್ನಾಗಿ ಮಾಡಿಕೊಳ್ಳೋದಾಗಲಿ ನಮ್ಮ ಕೈಯಲ್ಲಿಲ್ಲ. ಎಚ್ಚರದಲ್ಲಿ ಸುಖವನ್ನಾಗಿ ಮಾಡಿಕೊಳ್ಳೋದು ದುಃಖವನ್ನಾಗಿ ಮಾಡಿಕೊಳ್ಳೋದು ನಮ್ಮ ಕೈಯಲ್ಲಿದೆ. ಇನ್ನು ಮೂರನೇದು ಬರೋಣ. ಸೊ ಮೂರನೇ ವಿಚಾರಕ್ಕೆ ಬಂದರೆ, ನಿದ್ರಾವಸ್ಥೆ. ನಾವು ಸ್ವಲ್ಪ ಆಳವಾಗಿ ಆಲೋಚನೆ ಮಾಡಿದರೆ, ಓಕೆ, ಒಂದು ನಿಮಿಷ ಲೈನಲ್ಲಿರಿ. ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಅಂತ ಮೆಸೇಜ್ ಬಂತು. ವಾಯ್ಸ್ ನಿಮಗೆ ಸರಿಯಾಗಿದೆಯಾ ಗೊತ್ತಿಲ್ಲ ನನಗೆ. ಎಲ್ಲರಿಗೂ ಇದೇ ರೀತಿ ತೊಂದರೆ ಇದ್ದರೆ ಸ್ವಲ್ಪ ನನಗೆ ಮೇ ಬಿ ನಾನು ನಮ್ಮ ಹೋಮ್ ಟೌನಲ್ಲಿರೋದ್ರಿಂದ ಮೇ ಬಿ ಇಂಟರ್ನೆಟ್ ಸಿಗ್ನಲಿಂದ ಇಶ್ಯೂ ಇರ್ಬೋದು. ನೋಡಿ, ಇನ್ನೊಂದು ಸಲ ಏನಾದರೆ ನಾನು ಬೇಕಾದ್ರೆ ಮತ್ತೊಮ್ಮೆ ರೀಕನೆಕ್ಟ್ ಮಾಡ್ತೆ. ಓಕೆ, ಈಗ ನಿದ್ರಾವಸ್ಥೆಯನ್ನು ನೋಡೋಣ. ಸೊ ನಿದ್ರಾವಸ್ಥೆಯನ್ನು ನಾವು ನೋಡಿದರೆ, ಸ್ವಲ್ಪ ಆಳವಾಗಿ ಇದರ ಬಗ್ಗೆ ನೋಡಿದರೆ, ನಿದ್ದೆಯಲ್ಲಿ ದುಃಖದ ಅನುಭವ ಯಾರಿಗಾದರೂ ಆಗಿದೆಯೋ? ಒಂದು ನಿಮಿಷ, ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಅಂತ ಬರ್ತಾ ಇದೆ. ಮತ್ತೊಮ್ಮೆ ಎಲ್ಲರೂ ಲೈನಲ್ಲಿರಿ, ನಾನು ರೀಕನೆಕ್ಟ್ ಮಾಡ್ತೇನೆ. ಓಕೆ, ಸೊ ಈಗ ನೋಡಿ, ನಿಮಗೆ ಇಂಟರ್ನೆಟ್ ಕರೆಕ್ಟಾಗಿ ವಾಯ್ಸ್ ಬರ್ತಾ ಇದೆ ಅಂತ ನೋಡಿ ರೀಕನೆಕ್ಟ್ ಮಾಡಿದ್ದೇನೆ. ಯಾ, ಓಕೆ. ಸೊ ಈಗಲೂ ನಿಮಗೆ ವಾಯ್ಸ್ ಬ್ರೇಕ್ ಆಗ್ತಾ ಇದೆಯಾ? ಚೆಕ್ ಮಾಡಿಕೊಳ್ಳಿ. ಈಗ ಮತ್ತೆ ರೀಕನೆಕ್ಟ್ ಮಾಡಿದ್ದೇನೆ, ಒಂದು ಸಲ ಚೆಕ್ ಮಾಡಿಕೊಳ್ಳಿ. ಓಕೆ, ಸೊ ನಿದ್ರಾವಸ್ಥೆ ನೋಡೋಣ. ಸೊ ನಿದ್ರಾವಸ್ಥೆಯಲ್ಲಿ ದುಃಖ ಯಾರಿಗಾದರೂ ಅನುಭವ ಬಂದಿದೆಯಾ? ನಾವೇ ತಗೊಳ್ಳೋಣ, ನಮ್ಮ ಜೀವನವನ್ನೇ ತಗೊಂಡ್ರೆ ನಾವು ನಿದ್ದೆಯಲ್ಲಿ ದುಃಖವನ್ನೇನಾದರೂ ಅನುಭವಿಸಿದ್ದೀವಾ? ಇಷ್ಟವರೆಗೂ ಯಾವಾಗೂ ದುಃಖ ಅನುಭವಿಸಲಿಲ್ಲ. ನಿದ್ದೆ ಬರಲಿಲ್ಲ ಅಂತ ದುಃಖ ಇರ್ಬೋದು, ಆದರೆ ನಿದ್ದೆಯಲ್ಲಿ ದುಃಖ ಆಗಿದೆ ಅಂತಂಬೋದು ಯಾರಿಗಿಲ್ಲ. ಕನಸಿನಲ್ಲಿ ದುಃಖ ಆಗ್ಬೋದು. ನಮಗೆ ಕನಸು ಬಂದಾಗ, ಕನಸು ಬಂತು ಅಂತ ಎಚ್ಚರ ಇರುತ್ತೆ, ಕನಸಿನಲ್ಲಿ ದುಃಖ ಆಗ್ಬೋದು. ಕನಸು ಬರೋದು ಯಾವಾಗ ಅಂತಂದರೆ, ನಾವು ನಿದ್ದೆ ಹೇಳೋದಕ್ಕೆ ಕೆಲವಿನ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಮುಂಚೆನೇ ನಿಮಗೆ ಕನಸು ಬರೋದು. ಅಷ್ಟಕ್ಕಿಂತಲೂ ಜಾಸ್ತಿ ಬರಲ್ಲ. ನಾವು ರಾತ್ರೆಲ್ಲ ನಾವು ಕನಸಲ್ಲಿದ್ದಂಗೆ ಇರುತ್ತೆ, ಅದು ಬರೋದು ತುಂಬ ಕಡಿಮೆ ಸಮಯ. ಆದರೆ ನಮಗೆ ಒಂದು ವರ್ಷ, ಒಂದು ಜೀವನ ಎಲ್ಲ ಕನಸಲ್ಲಿದ್ದಂಗೆ ಆಗೋಗ್ತದೆ. ಆದರೆ ಅಷ್ಟು ಸಮಯ ತಗೊಳ್ಳೋದಿಲ್ಲ. ಕೆಲವಿನ ಸೆಕೆಂಡ್ಸ್ ಮಾತ್ರವೇ ನಿಮಗೆ ಕನಸು ಇರ್ತದೆ, ಅಥವಾ ಕೆಲವಿನ ನಿಮಿಷಗಳು. ಮ್ಯಾಕ್ಸಿಮಮ್ 5 ಮಿನಿಟ್ಸ್ಗಿಂತಲೂ ಜಾಸ್ತಿ ಇರಲ್ಲ, ಉಪನಿಷತ್ತುಗಳು ಹೇಳುವಂಥ ಪ್ರಕಾರ. ನನ್ನ ಮಾತಲ್ಲ, ಉಪನಿಷತ್ತುಗಳ ಮಾತು. ಸೊ ಹಾಗಾಗಿ ಮೆಜಾರಿಟಿ ನಿದ್ದೆಯೇ ಇರುತ್ತೆ. ನಿದ್ದೆ ಬರಲಿಲ್ಲ ಅಂತ ಅನ್ಬೋದು, ಮಧ್ಯೆ ಮಧ್ಯೆ ನಿದ್ದೆ ಹೇಳ್ತಾ ಇದ್ದೀವಿ ಅಂತ ಅನ್ನಬೋದಾಗಲಿ. ನಿದ್ದೆ ಬಂದ ಮೇಲೆ ದುಃಖ ಆಗಿದ್ದು ಯಾರಿಗಾದರೂ ಉಂಟೋ? ಇಲ್ಲ. ನಿದ್ದೆಯಲ್ಲಿ ಎಲ್ಲರಿಗೂ ಸುಖವೇ ಆಗತ್ತೆ, ದುಃಖದ ಅನುಭವ ಇಲ್ಲ. ಅಲ್ಲಿ ಇರೋದು ಕೇವಲ ಸುಖ ಮಾತ್ರವೇ. ನಮಗಷ್ಟೇ ಅಲ್ಲ, ಸಮಸ್ತ ಪ್ರಾಣಿಗಳಿಗೂ ಇಷ್ಟೇ. ಅದೊಂದು ಬ್ರೇಕಿಂಗ್ ಟೈಮ್ ಅಥವಾ ಸ್ವಲ್ಪ ರೆಸ್ಟಿಂಗ್ ಪೀರಿಯಡ್ ಅಂತೂ ಅನ್ಬೋದು. ಅದೊಂದು ಆನಂದದ ಅನುಭವ.
ಡೀಪ್ ಸ್ಲೀಪಿಂಗಲ್ಲಿ ದುಃಖ ಇಲ್ಲ, ಅದೊಂದು ಪೇನ್ಲೆಸ್ ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್. ಸೊ ಇದು ನಾವು ಗುರುತಿಸಬೇಕಾದಂಥ ವಿಚಾರ. ಇಷ್ಟುವರೆಗೂ ನಿದ್ದೆಯಲ್ಲಿ ದುಃಖ ಆದಂಥದ್ದು ಯಾವುದೂ ಇಲ್ಲ. ಸೊ ಇಲ್ಲಿ ಒಂದು ನಿದ್ದೆಯಲ್ಲಿ ಸುಖದ ಅನುಭವವನ್ನು ತಿಳಿಯೋದು ಹೇಗೆ? ನಿದ್ದೆಯಲ್ಲಿ ನನಗೇನು ಗೊತ್ತಿಲ್ವಲ್ಲ, ನಿದ್ದೆಯಲ್ಲಿ ಎಲ್ಲ ಆಬ್ಸೆಂಟ್ ಅಲ್ವಾ. ಆದರೆ ಹೇಳ್ತಾರೆ ಈ ಉಪನಿಷತ್ತಲ್ಲಿ, ನಿದ್ದೆಯಲ್ಲಿ ಎಲ್ಲ ಆಬ್ಸೆಂಟ್, ಮನಸ್ಸು ಬುದ್ಧಿ ಎಲ್ಲ ಆಬ್ಸೆಂಟ್ ಇರುತ್ತೆ, ಆದರೆ 3 ಮಾತ್ರ ಕಂಟಿನ್ಯೂ ಆಗ್ತಾ ಇರುತ್ತೆ. ನಿದ್ದೆಯಲ್ಲಿ ನಾನು ಮತ್ತು ಕಾಲ, ಟೈಮ್, ಮತ್ತು ಎಕ್ಸ್ಪೀರಿಯನ್ಸ್, ಇದು 3 ಆಗ್ತಾ ಇರುತ್ತೆ. ನಿದ್ದೆಯಲ್ಲೇ ನಾನು ಏನೂ ಗೊತ್ತಿಲ್ಲ ಅಂತಂದಷ್ಟು ಮಾತ್ರಕ್ಕೆ ಅದು ನಿಜವಾಗಿ ಸುಖವೋ ದುಃಖವೋ ಹೆಂಗಾಯಿತು ಯಾರಿಗಾಯಿತು ಅಂತ ಹೇಳಲಿಕ್ಕಿಲ್ಲ. ನಿದ್ದೆಯಲ್ಲೇ ಪ್ರತಿಯೊಬ್ಬರಿಗೂ ಅವೇರ್ನೆಸ್ ಇರುತ್ತೆ. ಅದು ಹೇಗೆ ಅಂತ ನೋಡೋಣ. 3 ಸಂದರ್ಭಗಳು ಹೇಳ್ತಾರೆ. ನಿನ್ನೆ ರಾತ್ರಿ ನಾನು ಮಲಗಿದೆ, ಇಲ್ಲಿ ನಾನು ಎನ್ನುವುದು ನೆನಪಿದೆ, ಹಾಗಾಗಿ ಮನಸ್ಸು ಎಚ್ಚರ ಇಲ್ಲದಿದ್ದರೂ ಕೂಡ ಆತ್ಮದ ಅರಿವು ಎಚ್ಚರದಲ್ಲಿತ್ತು ಅಂತ ತಿಳಿತೇವೆ. ಇಲ್ಲದ್ರೆ ಏನಾಗುತ್ತೆ, ನಿನ್ನೆ ರಾತ್ರಿ ಮಲಗಿದ್ವಲ್ಲ, ಬೆಳಗ್ಗೆ ಎದ್ದ ತಕ್ಷಣ ನಿನ್ನೆ ರಾತ್ರಿ ನಾನು ಮಲಗಿದೆ, ನಾನು ಅಂತಂಬೋದು ಈ ನಿದ್ದೆಯಲ್ಲಿ ಕಂಟಿನ್ಯೂ ಆಗದಿದ್ದರೆ ನಿನ್ನೆ ರಾತ್ರಿ ಮಲಗಿದವರು ಯಾರು, ನಾನೇನ ಮಲಗಿದ್ದು, ಅಸಲು ನಾನು ಯಾರು ಅಂತ ಬಂದ್ಬಿಡ್ತದೆ. ನಾನು ಅಂತಂಬೋದು ಎಚ್ಚರ ಇದೆ, ನಾ ಹೆಸರು ನಿದ್ದೆ ಆದಮೇಲೆ ನಮ್ಮ ಹೆಸರು ನೆನಪಿದೆ, ನಾನು ಅಂತಂಬೋದು ನೆನಪಿದೆ. ನಿನ್ನೆ ರಾತ್ರಿ ಮಲಗಿದ್ದು ನಾನೇ, ಬೆಳಗ್ಗೆ ಎದ್ದಿದ್ದು ನಾನೇ. ಇದು ಕಂಟಿನ್ಯೂ ಆಗ್ತಾ ಇದ್ರೆ ತಾನೇ ಎಚ್ಚರ ಇರುತ್ತೆ. ಕಂಟಿನ್ಯೂ ಆಗಲಿಲ್ಲ ಅಂತಂದರೆ ನಿನ್ನೆ ರಾತ್ರಿ ನಾನೇ ಮಲಗಿದ್ದು ಅಂತಂತೇವೆ. ಸೊ ಹಾಗಾಗಿ ನಿದ್ದೆಯಲ್ಲಿ ನಾನು ಅಂತಂಬೋದು ಕಂಟಿನ್ಯೂ ಆಗ್ತಾ ಇದೆ. ಮತ್ತು ಟೈಮ್ ಎಂಬುದು ಕೂಡ ನಿದ್ದೆಯಲ್ಲಿ ಕಂಟಿನ್ಯೂ ಆಗ್ತದೆ. ಒಂದು ಇಂಟರ್ನಲ್ಲಾಗಿ ಒಂದು ಟೈಮ್ ಇರುತ್ತೆ, ಆದರೆ ಎಲ್ಲರ ಅನುಭವಕ್ಕೆ ಬಂದಿದೆ. ಕೆಲವಿನ ಜನ ಬೆಳಗ್ಗೆ ಏನಾದರೂ ಆಗಲಿ 4 ಗಂಟೆಗೆ ಹೇಳಬೇಕು ಅಂದರೆ ತಕ್ಷಣ 4 ಗಂಟೆಗೆ 5 ನಿಮಿಷದ ಮುಂಚೆವೇ ನಾವು ಹೇಳ್ತೇವೆ. ಯಾಕೆಂದರೆ ಒಳಗೊಂದು ವಾಚ್ ಇದೆ, ಅದು ಕೆಲವರಿಗೆ ಜಾಗೃತವಾಗ್ತದೆ, ಎಲ್ಲರಿಗೂ ಜಾಗೃತವಾಗುವುದಿಲ್ಲ. ಕೆಲವಿನ ಜನಕ್ಕೆ ವಾಚು ಇದು ಮಾಡಿ ಸ್ನೂಸನ್ನು ಒತ್ತಿ ಎಲ್ಲ ಮಾಡಿದ ಮೇಲೆ ಯಾಕೆ ಎದ್ದಿಲ್ಲ ಅಂತಂಬೋ ರೀತಿಯಂಥ ಜನರು ಇದ್ದಾರೆ. ಆದರೆ ಮೆಜಾರಿಟಿ ಪೀಪಲ್ಗೆ ಏನಂತಂದರೆ, ನಿದ್ದೆ ಮಾಡಿದ ಮೇಲೆ 4 ಗಂಟೆಗೆ ಏಳಬೇಕು ಅಂದರೆ ಅಲಾರಂ ಹೊಡೆಯೋದಕ್ಕೆ 5 ನಿಮಿಷ ಮುಂಚಿತವೇ ನಾವು ಹೇಳ್ತೇವೆ. ಒಳಗೆ ಒಂದು ವಾಚ್ ಇದೆ. ನಾನು ನಿನ್ನೆ ರಾತ್ರಿ 11 ಗಂಟೆಗೆ ಮಲಗಿದೆ ಎನ್ನುವುದು ನಮಗೆ ನೆನಪಿದೆಯಾ? ರಾತ್ರಿ ನಾವು ಮಲಗಿದ್ದೀವಲ್ಲ 11 ಗಂಟೆಗೆ, ನನ್ನ ರಾತ್ರಿಯೇನ ಮಲಗಿರೋದು? ರಾತ್ರಿ ಹಗಲು ಅಂದರೆ ಕಾಲಕ್ಕೆ ಸಂಬಂಧಪಟ್ಟದ್ದಲ್ವ. ಸೊ ಹಾಗಾಗಿ ಕಾಲ ಅಂತಂಬೋದು ಕಂಟಿನ್ಯೂ ಆಗ್ತಾ ಇದೆ. ಕಾಲ ಅಂತಂಬೋದು ಕಂಟಿನ್ಯೂ ಆಗದೇ ಇದ್ದರೆ ನೆನ್ನೆ ಎಷ್ಟು ಗಂಟೆಗೆ ಮಲಗಿದೆ, ಅಸಲು ನೆನ್ನೆ ರಾತ್ರಿಯೇನ ಮಲಗಿದ್ದು ಗೊತ್ತಿಲ್ಲ. ಆಪರೇಷನ್ ಥಿಯೇಟರ್ ಕೆಲವು ಜನಕ್ಕೆ ನೋಡಿ ಅನ್ಕಾನ್ಷಿಯಸ್ ಆಗಿದೆ, ಇದು ಬೆಳಗ್ಗೆಯೋ ಹಗಲೋ ಗೊತ್ತಿಲ್ಲ. ಇನ್ನು ನೀವು ಕೆಲವಿನ ಬಿಗ್ ಬಾಸ್ ಈ ಥರ ರಿಯಾಲಿಟಿ ಶೋ ನೋಡಿ ಅವರಿಗೆ ಸಮಯವೇ ಗೊತ್ತಿಲ್ಲ, ಅದರ ರಾತ್ರಿಯ ಹಗಲು ಗೊತ್ತಿಲ್ಲ. ಬೇರೆ ಪ್ರಪಂಚಕ್ಕೆ ಹೋಗಿವೆ ಅಂತಾನೆ, ಅದು ರಾತ್ರಿಯ ಹಗಲ ಏನಾಗ್ತಾ ಇದೆ ಗೊತ್ತಿರೋದಿಲ್ಲ ನಮಗೆ. ಹೊರದೇಶದಿಂದ ಬಂದವರಿಗೂ ಕೂಡ ನಿದ್ದೆ ಜೆಟ್ ಲ್ಯಾಗಿಂಗ್ ಅಂತೀವಿ, ಅದರ ಅನುಭವವೂ ಹೀಗೆ ಇರ್ತದೆ. ಆದರೆ ನಿದ್ದೆಯಲ್ಲಿ ಟೈಮ್ ಎಂಬುದು ಕಂಟಿನ್ಯೂ ಆಗ್ತಾ ಇದೆ. ಮತ್ತು 3ನೇದು ಎಕ್ಸ್ಪೀರಿಯನ್ಸ್. ನಿದ್ದೆಯಲ್ಲಿ ಎಕ್ಸ್ಪೀರಿಯನ್ಸ್ ಕಂಟಿನ್ಯೂ ಇದೆಯಾ? ಇದೆ. ಯಾಕೆಂದರೆ ರಾತ್ರಿ ಸುಖವಾಗಿ ನಿದ್ದೆ ಬಂತು ಅಂದರೆ ಅರ್ಥ ಏನು? ನಾವು ಯಾರ ಮನೆಗೆ ಹೋಗ್ತೇವೆ, ಏನ್ರಿ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದ್ರ ಅಂತ ಕೇಳ್ತಾರೆ. ಯಾಕಂದರೆ ಹೊಸ ಜಾಗದಲ್ಲಿ ಕೆಲವಿನ ಜನಕ್ಕೆ ನಿದ್ದೆ ಬರಲ್ಲ. ಅವರು ಬೆಳಗ್ಗೆ ಎದ್ದ ತಕ್ಷಣ ಹೇಳೋದುಂಟು, ಅಯ್ಯೋ ನಮ್ಮ ಮನೆಗೆ ನಿದ್ದೆ ಬಂತ ನಿಮಗೆ, ಹೊಸ ಜಾಗ ಇಲ್ಲ ರೀ, ಆರಾಮಾಗಿ ನಿದ್ದೆ ಬಂತು. ನಮಗೆ ಆ ಎಕ್ಸ್ಪೀರಿಯನ್ಸ್ ಫೀಲ್ ಆಗ್ತೇವೆ. ಯಾವಾಗ ಸುಖವಾಗಿ ನಿದ್ದೆ ಬಂತೋ ಬೆಳಗ್ಗೆದ್ದು ತುಂಬ ಆ್ಯಕ್ಟಿವ್ ಆಗಿರ್ತೇವೆ. ಸುಖವಾಗಿ ನಿದ್ದೆ ಬರಲಿಲ್ಲ ಅಂತಂದರೆ ನಿದ್ದೆ ಬರಲಿಲ್ಲ ಅಂತ ಅರ್ಥ, ನಿದ್ದೆಯಲ್ಲಿ ಸುಖ ಇಲ್ಲ ಅಂತ ಅರ್ಥ ಅಲ್ಲ. ರಾತ್ರಿ ನಿದ್ದೆ ಇಲ್ಲದಿದ್ದರೆ ಆ್ಯಕ್ಟಿವ್ ಇರಲ್ಲ. ನಿದ್ದೆ ಆಯಿತು ಅಂತಂದರೆ ಸುಖ ಇದೆ ಅಂತಲೇ ಅರ್ಥ. ರಾತ್ರಿ ಸುಖವಾಗಿ ನಿದ್ದೆ ಬಂತು, ತುಂಬ ಆನಂದವಾಯಿತು ಅಂತಂದರೆ ಏನು? ನಿದ್ದೆಯಲ್ಲಿ ಸುಖದ ಎಕ್ಸ್ಪೀರಿಯನ್ಸ್ ಇದೆ. ಸೊ ನಿದ್ದೆಯಲ್ಲಿ ನಾನು ಅಂತಂಬೋದು ಕಂಟಿನ್ಯೂ ಆಗ್ತಾ ಇದೆ, ಟೈಮ್ ಎಂಬುದು ಕಂಟಿನ್ಯೂ ಆಗ್ತಾ ಇದೆ, ಎಕ್ಸ್ಪೀರಿಯನ್ಸು ಕಂಟಿನ್ಯೂ ಆಗ್ತಾ ಇದೆ. ಹಾಗಾಗಿ ರಾತ್ರಿ ನನಗೆ ಸುಖದ ಅನುಭವ ಬಂತು ಅಂತ ಬರ್ತದೆ. ಸೊ ಒಟ್ಟಿಗೆ ಮೇಲಿನ 3 ಅವಸ್ಥೆಗಳಲ್ಲಿ ನಿದ್ದೆಯಲ್ಲಿ ಬಿಟ್ಟು ಉಳಿದ 2 ಅವಸ್ಥೆಗಳಲ್ಲಿ ದುಃಖ ಕೂಡ ಉಂಟು. ನಿದ್ದೆಯಲ್ಲಿ ಮಾತ್ರ ಸುಖ ಮಾತ್ರ ಅನುಭವಕ್ಕೆ ಬರುತ್ತೆ, ಆದರೆ ದುಃಖ ಅನುಭವಕ್ಕೆ ಬರೋದಿಲ್ಲ. ಹಿಂದೆ ಮೀಮಾಂಸಕರು ಹೇಳಿದಂಥ ಮಾತು ಕೆಟ್ಟು ಹೋಯಿತು.
ಅದನ್ನು ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದು. ಅವರಿಗೆ ನಿದ್ದೆ ಸುಖ, ದುಃಖ ಇಲ್ಲದ ಸುಖವೇ ಇಲ್ಲ ಅಂತ ಅವ್ರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮೋಕ್ಷ ಅಂತ ಅಂಬೋದು ಭ್ರಮೆ ಅಂತ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದು ಬಿದ್ದು ಹೋಯಿತು. ಯಾಕೆಂತಂದರೆ ನಿದ್ದೆಯಲ್ಲಿ ಖಂಡಿತವಾಗೂ ಸುಖ ಇದೆ. ಸೊ ಜ್ಞಾನಿಗಳಿಗೆ ಸುಖದ ಮೂಲ ಹೊಡೆದಿದ್ದೇ ನಿದ್ದೆಯಲ್ಲಿ, ಎಚ್ಚರದಲ್ಲಲ್ಲ. ಈಗ ಇನ್ನೊಂದು ಬಳಿ, ನಿದ್ದೆಯಲ್ಲಿ ಕೇವಲ ಸುಖದ ಅನುಭವ ಮಾತ್ರ ಇದೆ ಅಂತಂದಾಗ ಅದನ್ನು ನಾವು ಎಚ್ಚರದಲ್ಲಿ ಪಡೆಯುವುದು ಹೇಗೆ? ಇದೇ ಸುಖದ ಮೀಮಾಂಸೆ ಅಥವಾ ಮೋಕ್ಷದ ಮೀಮಾಂಸೆ. ನಿದ್ದೆಯಲ್ಲಿ ಇದ್ದಂಥ ಸುಖ ಎಚ್ಚರದಲ್ಲಿ ಇಲ್ಲ, ನಿದ್ದೆ ಎದ್ದ ಮೇಲೆ ಇಲ್ಲ. ನಿದ್ದೆ ಎಚ್ಚರದಲ್ಲಿ ಬೆಳಗ್ಗಿಂದ ರಾತ್ರಿ ತನಕ ನಾವು ಎಷ್ಟು ದುಃಖ ಪಟ್ಟಿರ್ತೀವೋ ಆ ದುಃಖದ ಒಂದು ಇಂಪ್ರೆಷನ್ ಕೂಡ ನಿಮಗೆ ನಿದ್ದೆಯಲ್ಲಿಲ್ಲ. ಇದು ಹೇಗೆ? ನಮಗೇನಾದರೂ ಕೈಗೆ ಗಾಯ ಆಯ್ತು ಅಂದ್ಕೊಳ್ಳಿ, ಡಾಕ್ಟ್ರ್ ಹತ್ರ ಹೋಗ್ತೇವೆ. ಡಾಕ್ಟ್ರ್ ಹತ್ರ ಹೋದಾಗ ಆತ ಏನು ಮಾಡ್ತಾನೆ? ಪೇಯ್ನ್ ಕಿಲ್ಲರ್ ಕೊಡ್ತಾನೆ. ಪೇಯ್ನ್ ಕ್ಯೂರರ್ ಅಲ್ಲ, ಪೇಯ್ನ್ ಕಿಲ್ಲರ್, ನೋವನ್ನು ತೆಗೆದು ಹಾಕೋದು. ಅಂದರೆ ಏನು? ನಿದ್ದೆ ಮಾಡಿದ್ರೆ ನೋವು, ಆ ದುಃಖದ ಅನುಭವ ಆಗೋದಿಲ್ಲ, ಅವ್ರಿಗೂ ಗೊತ್ತಿದೆ. ಅವ್ರು ಪೇಯ್ನ್ ಕಿಲ್ಲರ್ ಕೊಡ್ತಾರೆ, ಅದು ಹಾಕ್ಕೊಳ್ತೇವೆ, ಆನಂದವಾಗಿ ನಿದ್ದೆ ಬರುತ್ತೆ. ನಿದ್ದೆಯಲ್ಲಿ ನೋವು ಇಲ್ಲ, ಎಚ್ಚರ ಆಯಿತು ಮತ್ತು ನೋವು ಶುರು ಆಯಿತು. ಇಲ್ಲ, ನೀವು ಯಾವುದು ಟ್ಯಾಬ್ಲೆಟ್ ತಗೋಬೇಡಿ. ಕೆಲವಿನ ಜನ ತುಂಬ ತಲೆ ಕೆಟ್ಟು ಹೋಗಿರುತ್ತೆ. ನಮ್ಮ ಯುವಕರಲ್ಲಿ ಇದು ಜಾಸ್ತಿ. ಪ್ರೀತಿಸಿದ ಹುಡುಗಿ ಸಿಗಲಿಲ್ಲ, ದುಃಖ ಆಯಿತು, ಆವಾಗೂ ಪಾರ್ಟಿ ಮಾಡಿಕೊಳ್ಳುವ, ಕುಡಿಯುವ. ಮಾಡಿದ ಹುಡುಗಿ ಎಸ್ ಅಂದ್ಲು, ಆವಾಗೂ ಸಂತೋಷಕ್ಕೆ ಪಾರ್ಟಿ ಮಾಡಿಕೊಳ್ಳುವ. ಸಂತೋಷ ಆಗಲಿ ದುಃಖ ಆಗಲಿ ಮದ್ಯಪಾನ ಅಂತಂಬೋದು ಇವತ್ತಿನ ಯುವ ಪೀಳಿಗೆಯಲ್ಲಿ ಸಾಧಾರಣವಾಗಿಬಿಟ್ಟಿದೆ. ಅಂದರೆ ಏನು? ಇರೋ ಸುಖವನ್ನು ಸೆಲೆಬ್ರೇಟ್ ಮಾಡಿಕೊಳ್ಳಲಿಕ್ಕೆ ಮತ್ತೆ ಸುಖ ಬೇಕು, ದುಃಖದಿಂದ ಹೊರಗೆ ಬರಲಿಕ್ಕೆ ಸುಖ ಬೇಕು. ಯಾಕೆಂದರೆ ಕುಡಿದ್ರೆ ಏನಾಗುತ್ತೆ, ಎಚ್ಚರದಲ್ಲಿ ನಾವು ಇರೋದಿಲ್ಲ, ಆರಾಮಾಗಿ ನಿದ್ದೆ ಬಂದುಬಿಡ್ತದೆ. ಸ್ವಲ್ಪ ಹೊತ್ತು ಹಾಗೆ ಹೀಗೆ ಮಾಡಿದರೂ ಕೂಡ ಕೆಳಗೆ ಬಿದ್ದು ನಿದ್ದೆ ಬಂದುಬಿಡ್ತದೆ. ನಿದ್ದೆ ಬಂತಂದರೆ ಸುಖ. ಅಂದರೆ ಮೈಗೆ ಗಾಯ ಆದ್ರೂ ಡಾಕ್ಟರ್ ಕೊಡೋದು ಅದೇ. ನಿಮಗೆ ಸಣ್ಣ ಮಕ್ಕಳು ಈ ನೆಗಡಿ ಕೆಮ್ಮಿಂದ ಒದ್ದಾಡ್ತಿದ್ರೆ ಅವರಿಗೆ ನಾವು ಸಿರಪ್ ಕೊಡ್ತೇವೆ, ಅದರಲ್ಲೂ ಆಲ್ಕಹಾಲ್ ಪರ್ಸೆಂಟೇಜೇ ಇರುತ್ತೆ. ಅದು ಹಾಕ್ಕೊಂಡ್ರೆ ನಿದ್ದೆ ಬರುತ್ತೆ, ಈ ಸಿರಪ್ ತೊಗೊಂಡು ನೀವು ಡ್ರೈವಿಂಗ್ ಮಾಡಬೇಡಿ ಅಂತ ಹೇಳ್ತಾರೆ. ಹಾಕ್ಕೊಂಡ್ರೆ ಏನಾಗ್ತದೆ, ಅದು ಮದ್ಯಪಾನ, ನಮ್ಮ ಎಚ್ಚರದಲ್ಲಿ ನಾವು ಇರಲ್ಲ, ಡ್ರೌಸಿನೆಸ್ ಇರುತ್ತೆ. ಅಂದರೆ ನಿದ್ದೆ ಮಲಗಿದರೇನೇ ಸಂತೋಷ ಸುಖ ಸಿಗತ್ತೆ ಅಂತ ನಮಗೂ ಒಂದು ರೀತಿಯಲ್ಲಿ ಎಲ್ಲ ಗೊತ್ತು. ಇಲ್ಲದ್ರೆ ಪೇಯ್ನ್ ಕಿಲ್ಲರ್ ಕಾನ್ಸೆಪ್ಟ್ ಇಲ್ಲ. ಇಲ್ಲದ್ರೆ ಎಷ್ಟೇ ಟೆನ್ಷನ್ ಇದ್ರು, ಇವತ್ತು ರಾತ್ರಿ ಮಲಗಿಬಿಡಪ್ಪ, ನಾಳೆ ಬೆಳಿಗ್ಗೆ ಎಲ್ಲ ಸರಿ ಹೋಗ್ತದೆ. ರಾತ್ರಿ ಎಷ್ಟೇ ದುಃಖದಿಂದ ಮಲಗಿದ್ರೂ ಕೂಡ ಬೆಳಿಗ್ಗೆ ತಕ್ಷಣ ನಾವು ಆರಾಮಾಗಿಬಿಡ್ತೇವೆ. ಯಾಕೆಂದರೆ ನಿದ್ದೆಯಲ್ಲಿ ಸುಖವನ್ನು ಅನುಭವಿಸಿದ್ದೇವೆ. ದುಃಖ ಅಂಬೋದು ಒಂದು ಕ್ಷಣಗಳು ನಾವು ನೆನಪಿಲ್ಲ. ಕಾರಣ ಓವರ್ ಎ ಪೀರಿಯಡ್ ಅಂತಹ ಸುಖ ಅನುಭವಿಸಿದರೆ ಬೆಳಿಗ್ಗೆ ಎದ್ದ ತಕ್ಷಣ ತುಂಬ ಫ್ರೆಶ್ ಆಗ್ತದೆ. ಸೊ ನಾವೆಲ್ಲರೂ ಕೂಡ ನಿದ್ದೆಯಲ್ಲಿ ಸುಖದ ಎಚ್ಚರದಿಲ್ಲ, ದುಃಖ ಇಲ್ಲದ ಸುಖ. ಎಚ್ಚರದಲ್ಲಿ ದುಃಖ ಎಚ್ಚರದಲ್ಲಿದ್ದಂಥ ದುಃಖ ನಿದ್ದೆಯಲ್ಲಿಲ್ಲ, ನಿದ್ದೆಯಲ್ಲಿದ್ದಂಥ ಸುಖ ಎಚ್ಚರದಲ್ಲಿಲ್ಲ. ಇದೇ ಯೂನಿವರ್ಸಲ್ ಕಾನ್ಸೆಪ್ಟ್ ಆಗಿದೆ. ಹಾಗಾಗಿ ಜ್ಞಾನಿಗಳು ಹೇಳ್ತಾರೆ, ನಿದ್ದೆಯಿಂದ ಪಾಠ ಕಲಿ, ಅವೇರ್ನೆಸ್ ಬೆಳೆಸು ಅಂತ. ನಾವೆಲ್ಲರೂ ಕೂಡ ಒಂದು ರೀತಿ ಎಚ್ಚರದಲ್ಲಿ ಎಚ್ಚರ ತಪ್ಪಿ ಬದುಕ್ತಾ ಇದ್ದೇವೆ. ಹೇಗೆ ಜೀವನ ಮಾಡಬೇಕು, ಯಾವುದು ಸುಖ ಕೊಡುತ್ತೆ ಯಾವುದು ದುಃಖ ಕೊಡುತ್ತೆ ಗೊತ್ತಿಲ್ಲದೆ ಜೀವನ ಮಾಡ್ತಾ ಇದ್ದೀವಿ. ಅದಕ್ಕೆ ದುಃಖ ಜಾಸ್ತಿ. ಯಾಕೆಂದರೆ ಸಾಸಿವೆ ಕಾಳಷ್ಟು ಸುಖಕ್ಕಾಗಿ ಕುಂಬಳಕಾಯಷ್ಟು ಕಷ್ಟವನ್ನು ದುಃಖವನ್ನು ಅನುಭವಿಸ್ತಾ ಇದ್ದೇವೆ. ಇದನ್ನು ಸುಖ ಅಂತ ಯಾರಾದರೂ ಅಂತಾರ? ದುಃಖದ ಡೆನ್ಸಿಟಿ ಜಾಸ್ತಿ ಇದ್ದರೆ, ದುಃಖ ಸುಖವನ್ನು ಡಾಮಿನೇಟ್ ಮಾಡಿದರೆ ಅದು ಸುಖ ಅಂತ ಯಾರೂ ಅನ್ನಲ್ಲ. ಇಲ್ಲಿ ನಮಗೆ ಬೇಕಾದೇನು? ಸುಖ ಬೇಕು. ಅದು ಲೌಕಿಕವಾಗಲಿ ಶಾರೀರಿಕವಾಗಲಿ ಹೇಗಾದರೂ ಮಾನಸಿಕವಾಗಲಿ ಸುಖ ಬೇಕು. ಇದೇ ಮೋಕ್ಷ. ಮೋಕ್ಷ ಅಂತಂಬೋದು ಅದು ಯಾವುದೋ ಒಂದು ರಿಲಿಜಿಯಸ್ ಆಸ್ಪೆಕ್ಟು, ಅದು ದೇವರಿಗೂ ನಮಗೆ ಇರುವಂಥ ಒಂದು ಅಗ್ರಿಮೆಂಟು, ಈ ರೀತಿ ನಾವು ಅರ್ಥ ಮಾಡಿಕೊಳ್ಳತಕ್ಕದ್ದಂತಲ್ಲ. ನಾವು ನಿಜವಾದಂಥ ಎಚ್ಚರದಲ್ಲಿ ನಿದ್ದೆಯಲ್ಲಿರುವಂಥ ಸುಖವನ್ನು ಅನುಭವಿಸಬೇಕು. ಅದು ಎಂಥ ಸುಖ, ಅದನ್ನು ನಾವು ಶಾಶ್ವತವಾಗಿ ಪಡೆಯೋದು ಹೇಗೆ ಎನ್ನುವಂಥ ಈ ಅನ್ವೇಷಣೆಗೆ ನಮ್ಮ ಬದುಕನ್ನು ಮೀಸಲಿಡಬೇಕು. ಇದೇ ಮೋಕ್ಷ. ಮೋಕ್ಷ ಅಂತಂದರೆ ನನ್ನ ಸುಖದ ಮೂಲ ಎಲ್ಲಿದೆ ಅಂತ ತಿಳಿಯುವುದೇ ಮೋಕ್ಷ. ದಿಸ್ ಇಸ್ ದ ಡೆಫಿನಿಷನ್. ಓಕೆ, ಶಾಸ್ತ್ರದಲ್ಲಿ ಉಪನಿಷತ್ತುಗಳಲ್ಲಿ ವೇದಾಂತಿಗಳಲ್ಲಿ ಯಾರಾದರೂ ಕೊಡುವಂಥ ಡೆಫಿನಿಷನ್ ಇದೆ. ಮೋಕ್ಷ ಅಂತಂದರೆ ದೇವರಲ್ಲ, ಮೋಕ್ಷ ಅಂತಂದರೆ ಅದೊಂದು ಪೊಸಿಷನ್ ಅಲ್ಲ, ಸ್ಥಿತಿ ಅಲ್ಲ.
ನನ್ನ ಸುಖದ ಮೂಲ ಎಲ್ಲಿದೆ ಅಂತ ತಿಳಿಯೋದೇ ಮೋಕ್ಷ. ಸುಖದ ಮೂಲ ಅಂತಂದರೆ ಸುಖ ಎಲ್ಲಿಂದ ಬರುತ್ತೆ ಅಂತ ಗೊತ್ತಾಗ್ಬಿಟ್ರೆ ದುಃಖ ಆಟೋಮೆಟಿಕ್ಕಾಗಿ ದೂರ ಆಗೋಗ್ತದಲ್ವ. ಅದೇ ಮೋಕ್ಷ. ಅದು ಲೌಕಿಕವಾಗಲಿ ಆಧ್ಯಾತ್ಮಿಕವಾಗಲಿ. ಎಲ್ಲಿಂದಲೋ ನಾನು ಸುಖವನ್ನು ಪಡೆಯುವುದಾಗಿದ್ದರೆ ಅದೊಂದು ಸಮಸ್ಯೆ ಆಗುತ್ತೆ. ಎಲ್ಲಿಂದಲೋ ಸುಖ ಪಡೆಯುವುದಾಗಿದ್ದರೆ ಅಂಗಡಿಯಲ್ಲಿ ಸುಖ ಸಿಗುತ್ತಾ? ಸಿಗಲ್ಲ. ಅಂಗಡಿಯಲ್ಲಿ ಏನು ಬೇಕಾದರೂ ಸಿಗುತ್ತೆ, ಆದರೆ ಸುಖವನ್ನು ಒಂದು ಬಿಟ್ಟು. ಸುಖ ಕೊಡ್ರಿ ಅಂದರೆ ಯಾರನ್ನ ಕೊಡ್ತಾರೆ? ಕೊಡಲ್ಲಲ್ವ. ಸುಖ ಒಂದೇ ಅಲ್ಲ, ದುಃಖವೂ ಕೊಡಲ್ಲ. ಅಂಗಡಿಯಲ್ಲಿ ಸಿಗುವುದು ಸುಖ ಪಡಲಿಕ್ಕೆ ಬಳಸುವುದಕ್ಕೋಸ್ಕರ ಸಾಮಾನುಗಳು ನಿಮಗೆ ಎಷ್ಟರಲ್ಲಿ ಸಿಗ್ಬೋದು, ಆದರೆ ಸುಖ ಸಿಗುವುದಿಲ್ಲ. ಆ ವಸ್ತುಗಳಿಂದ ಸುಖ ಆಗಬಹುದು, ಆಗದೇ ಇರ್ಬೋದು. ಒಳ್ಳೆ ಬಂಗಲೆ ಕಟ್ಟಿದ್ವಿ, ಅದು ನಿಮಗೆ ಸುಖ ಕೊಡ್ಬೋದು, ಸುಖ ಕೊಡದೇ ಇರ್ಬೋದು. ನಾನು ನನ್ನ ಮನೆಗೆ ಆರಾಮಾಗಿರಬೇಕು ಅಂತ ಏನು ಮಾಡ್ತೀನಿ, ಬ್ಯಾಂಕಲ್ಲಿ ಲೋನ್ ತೊಗೊಂಡು ನಾವು ಮನೆ ತೊಗೊಂಬಿಟ್ಟು ಆರಾಮ ಮಲಗಬೇಕು ಅಂದ್ಕೋತೀವಿ. ಮಲಗಿದಾಗ ಏನು ಅನಿಸುತ್ತೆ, ಉದ್ಯೋಗ ತೊಂದರೆ ಇದೆ, ಜಾಬ್ ಬಿಡಬೇಕಾಗತ್ತೇನೋ, ಕಿತ್ತಿ ಹಾಕ್ತಾರೇನೋ, ಲೋನ್ ಹೇಗಪ್ಪ ಕಟ್ಟಬೇಕು ಅಂತ ದುಃಖವನ್ನು ಅನುಭವಿಸ್ತಾ ಇರ್ತೇವೆ. ಈಗ ಮನೆ ಸುಖ ಅಂತ ತಿಳ್ಕೊಂಡ ಆಮೇಲೆ ಏನಾಯಿತು, ಈ ಮನೆ ಕಟ್ಲಂಗಿದ್ರೆ ಚೆನ್ನಾಗಿತ್ತು, ಲೋನ್ ತೊಗೊಳ್ಳಂಗಿದ್ರೆ ಚೆನ್ನಾಗಿತ್ತು ಅನಿಸುತ್ತೆ. ಕಾರ್ ಅಷ್ಟೇ, ಕಾರಲ್ಲಿ ಆರಾಮಾಗಿರಬೇಕು ಅಂತ ಕಾರ್ ತೊಗೊಂಡ, ಅದು ಪೆಟ್ರೋಲ್ ಖರ್ಚೇನು, ಡ್ರೈವರ್ ಖರ್ಚೇನು, ರಿಸ್ಕ್ ಏನು, ಅದೇನಾದರೂ ಆಕ್ಸಿಡೆಂಟ್ ಆದರೆ ಮತ್ತೆ ಖರ್ಚೇನು, ಲೀಗಲ್ ಇಶ್ಯೂಸ್ ಏನು, ಎಲ್ಲ ಮತ್ತೆ ಶುರು ಆಗ್ತದೆ. ನಾವು ಯಾವುದು ಸುಖ ಕೊಡುತ್ತೆ ಅಂತ ಅಂದ್ಕೊಡ್ತೇವೆ, ಅದು ನಿಜವಾಗೂ ಸುಖ ಕೊಡ್ತಾ ಇದೆಯಾ ಅಂತ ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಳ್ಬೇಕು. ನಿದ್ದೆಯಲ್ಲಿ ಸುಖ ಅಂತಂದರೆ, ನಿದ್ದೆಯಲ್ಲಿ ಸುಖ ಇದೆ ಅಂತಂದರೆ ಸುಖ ಎನ್ನುವುದು ಒಳಗಿನ ಸಂಗತಿ ಆಯಿತು. ಇದು ಒಂದು ನೆನಪಿಟ್ಕೋಬೇಕು. ಅದು ಹೊರಗಿಂದ ಬರೋ ವಸ್ತುಗಳಿಂದ ಅಲ್ಲ, ಹೊರಗಿಂದ ಬರುವಂಥ ವಿಷಯಗಳಿಂದ ಅಲ್ಲ, ಹೊರಗಿಂದ ಬರುವಂಥ ವ್ಯಕ್ತಿಗಳಿಂದ ಅಲ್ಲ. ಎಕ್ಸ್ಟರ್ನಲ್ಲಿ ಸಿಗುವಂಥ ಯಾವುದೇ ಆಗಲಿ, ಯಾವುದು ಸುಖ ಕೊಡುತ್ತೋ ಅದೇ ದುಃಖ ಕೊಡುತ್ತೆ. ತಾಯಿ ಕಂಡಾಗ ಸುಖ, ತಾಯಿ ದೂರ ಆದರೆ ದುಃಖ. ಹೆಂಡತಿ ಗಂಡ ಅನುಕೂಲವಾಗಿದ್ದಾಗ ಸುಖ, ಅನುಕೂಲವಾಗಿಲ್ಲದಾಗ ದುಃಖ. ಒಂದು ವಸ್ತು, ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಸಣ್ಣ ತಂದಾಗ ಸುಖ, ಈಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ದುಃಖ. ಎಂದ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡ್ತಾ ಇದ್ವಿ, ಕ್ಲಾರಿಟಿ ಇಲ್ಲ. OTT ಇಲ್ಲಿದ್ದರೆ ಸುಖ, ಇಲ್ಲದ್ರೆ ದುಃಖ. ಇದು ಎಲ್ಲ ಯಾರ ಪ್ರಮಾಣ ಅದು ಚೇಂಜ್ ಆಗಿಬಿಟ್ಟಿದೆ. ಎಚ್ಚರದಲ್ಲಿ ಸುಖ ಇದೆ ಅಂತ ಹೇಳಲಿಕ್ಕಾಗೋದಿಲ್ಲ, ಆದರೆ ನಿದ್ದೆಯಲ್ಲಿದ್ದಂಥ ಸುಖ ಎಚ್ಚರದಲ್ಲಿ ಯಾಕೆ ಇಲ್ಲ? ನಿದ್ದೆಯಲ್ಲಿ ಸುಖ ಇದೆ ಅಂತಂದರೆ ಸುಖ ಎನ್ನುವುದು ಒಳಗಿನ ವಿಷಯ ಆಯಿತು. ನಿದ್ದೆಯಲ್ಲಿ ನಾವು ಪ್ರಪಂಚದ ಜೊತೆ ಸಂಬಂಧವೇ ಇಲ್ಲ, ಆದರೆ ಸುಖ ಇದೆ. ಪ್ರಪಂಚದ ಜೊತೆ ಸಂಬಂಧ ಇಲ್ಲ, ಸುಖ ಇದೆ. ಪ್ರಪಂಚದ ಜೊತೆ ಸಂಬಂಧ ಬಂತು, ಸುಖದ ಜೊತೆ ದುಃಖವೂ ಬಂತು. ಇಂತಹ ಸುಖ ಎಚ್ಚರದಲ್ಲಿ ಯಾಕೆ ಇಲ್ಲ ಅಂತ ಅಂಬೋ ಅನ್ವೇಷಣೆಯೇ ಮೋಕ್ಷ. ಎಚ್ಚರದಲ್ಲಿಲ್ಲದ ಸುಖ, ಕನಸಿನಲ್ಲಿ ಸಿಗದಂಥ ಸುಖ ನಿದ್ದೆಯಲ್ಲಿ ಹೇಗೆ ಇದೆ? ಸೊ ಇದು ನಾವು ತಿಳ್ಕೋಬೇಕು. ಇದನ್ನು ಒಂದು ನಿಮಿಷ, ಇದನ್ನೇ ನಾವೇನಂತೀವಿ, ಸೈಕಾಲಜಿ ಅಂತೇವಿ. ಎಚ್ಚರದಲ್ಲಿ ಆಗದಂಥ ಸುಖ ನಿದ್ದೆಯಲ್ಲಿ ಯಾಕೆ ಬಂತು? ಎಚ್ಚರದಲ್ಲಿ ಆದಂಥ ದುಃಖ ನಿದ್ದೆಯಲ್ಲಿ ಯಾಕೆ ಹೋಯಿತು? ಇದೇ ಸೈಕಾಲಜಿ. ದಿಸ್ ಈಸ್ ಎ ಬ್ಯೂಟಿಫುಲ್ ಇನ್ನರ್ ಅನಾಲಿಸಿಸ್ ಆಫ್ ಮೈಂಡ್. ಮನುಷ್ಯನ ಮನಸ್ಸಿನ ಒಳಗೆ ಮತ್ತು ಅದಕ್ಕಿಂತಲೂ ಒಳಗೆ ನಮಗೆ ಸೈಕಾಲಜಿ ಅಂದರೆ ಮನಃಶಾಸ್ತ್ರ, ಇದು ಮನಸ್ಸಿಗಿಂತನೂ ಒಳಗೆ ಅಂತಂದಾಗ ಆತ್ಮಶಾಸ್ತ್ರ ಆಗ್ತದೆ. ಮನಸ್ಸಿನ ಬಗ್ಗೆವರೆಗೂ ತಿಳ್ಕೊಂಡ್ರೆ ಮನಃಶಾಸ್ತ್ರ, ಅದಕ್ಕಿಂತಲೂ ಮುಂಚೆ ಹೋದರೆ ಆತ್ಮಶಾಸ್ತ್ರ. ಆ ಆತ್ಮಶಾಸ್ತ್ರದಲ್ಲಿ ಬರುವಂಥದ್ದೇ, ಆ ಆತ್ಮಶಾಸ್ತ್ರದ ಬಗ್ಗೆ ಹೇಳೋದೇ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಇಸ್ಲಾಂ, ಜುಡಾಯಿಸಮ್, ಇದೆಲ್ಲ ಕೂಡ ಆತ್ಮಶಾಸ್ತ್ರದೊಳಗೆ ಬರುತ್ತೆ. ಸೈಕಾಲಜಿ ಅಲ್ಲ ಅದು. ಯಾಕೆಂತಂದರೆ ಮನಸ್ಸಿಗಿಂತಲೂ ಇನ್ನೂ ಆಳ ಹೋಗಬೇಕಾಗತ್ತೆ. ಮನಸ್ಸಿನಲ್ಲಿ ನಡೆಯುವಂತಹ ಪ್ರಪಂಚವನ್ನು ಮೀರಿ ನಮ್ಮ ಆತ್ಮ ತನ್ನದೇ ಆದಂಥ ಪ್ರಪಂಚವನ್ನು ಬೆಳೆಸಿಕೊಂಡಿದೆ. ಆ ಆತ್ಮ ಅದು ಹೇಗೆ ಅನುಭವಿಸ್ತದೆ ಸುಖವನ್ನು, ದುಃಖವನ್ನು ಹೇಗೆ ಅನುಭವಿಸ್ತದೆ, ಅದಕ್ಕೆ ಸುಖ ಹೇಗೆ ಹೊರಗಿನಿಂದ ಬಂದು ಅಂಟಿಸಿಕೊಳ್ಳುತ್ತೆಯೋ ಅಥವಾ ಅದರದ್ದೇ ಆದಂಥ ಸುಖ ಅನುಭವಿಸ್ತದೆಯೋ? ದುಃಖ ಅಂಬೋದೇನು? ದುಃಖ ಹೊರಗಿನಿಂದ ಅಂಟಿಸಿಕೊಳ್ಳುತ್ತೋ ಅಥವಾ ಒಳಗಿಂದಲೇ ದುಃಖ ಬರುತ್ತೋ? ಇದು ಅನಾಲಿಸಿಸ್. ಇದು ಬಹಳ ಅದ್ಭುತವಾದಂಥ ಆತ್ಮಾನ್ವೇಷಣೆ ಮತ್ತು ನಮ್ಮ ಒಳಗೆ ಇರತಕ್ಕಂಥ ಸುಖ ದುಃಖಗಳು ಹೇಗೆ ಸಂಭವಿಸ್ತವೆ, ಸುಖ ಮತ್ತು ದುಃಖ ಅಂತಂದರೆ ಏನು, ನಮಗೆ ದುಃಖ ಅಂತ ಯಾಕೆ ಅನಿಸುತ್ತೆ, ಅದರ ನಿಜವಾದಂಥ ಸ್ವಭಾವ ಏನು, ಮೇಲಿನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದರೆ ಮೋಕ್ಷ ಎನ್ನುವುದು ಉತ್ತರ ತನ್ನಷ್ಟಕ್ಕೆ ತಾನೇ ಸಿಗಿಬಿಡ್ತದೆ.
ಪ್ರಾಚೀನ ಭಾರತದ ತತ್ವಶಾಸ್ತ್ರಜ್ಞರು ಈ ಸುಖ ದುಃಖದ ಬಗ್ಗೆ ಅದು ನಮಗೆ ಹೇಗೆ ಅನುಭವಕ್ಕೆ ಬರುತ್ತೆ ಮತ್ತು ಅದರ ಹಿಂದೆ ಇರತಕ್ಕಂಥ ಮನಃಶಾಸ್ತ್ರ, ಸೈಕಾಲಜಿ, ಇದನ್ನು ಬಹಳ ವಿಸ್ತಾರವಾಗಿ ನಮಗೆ ವಿಶ್ಲೇಷಣೆ ಮಾಡಿದ್ದಾರೆ. ನಾವು ಕ್ರಾನಾಲಜಿ ಪ್ರಕಾರ ನೋಡಿದ್ರೆ ತಾರ್ಕಿಕರು, ಅವರ ಮೋಕ್ಷದ ಕಲ್ಪ ಏನು, ನಂತರ ಅಬ್ರಾಹ್ಮಿಕ್ ರಿಲಿಜನ್ಸ್ ಬಂತು, ಜುಡಾಯಿಸಮ್, ಯೂದರು, ಅವರ ಮೋಕ್ಷದ ಕಲ್ಪನೆ ಏನು, ಕ್ರಿಶ್ಚಿಯಾನಿಟಿ ಮೋಕ್ಷದ ಕಲ್ಪನೆ ಏನು, ಇಸ್ಲಾಂ ಮೋಕ್ಷದ ಕಲ್ಪನೆ ಏನು, ಜೈನರ ಕಲ್ಪನೆ ಏನು, ಬೌದ್ಧರ ಕಲ್ಪನೆ ಏನು, ಮತ್ತು ವೇದಾಂತಿಗಳಂದರೆ ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ, ನಾನಾ ಬಗೆಯ ಮೋಕ್ಷದ ಕಲ್ಪನೆ ಏನು, ಆಚಾರ್ಯರ ಶಂಕರರ ಮೋಕ್ಷದ ಕಲ್ಪನೆ ಏನು, ಅದೊಂಥರ ಇರ್ತದೆ. ಆಚಾರ್ಯ ರಾಮಾನುಜರ ಮೋಕ್ಷದ ಕಲ್ಪನೆ ಒಂದು ಥರ ಇರುತ್ತೆ, ಮಧ್ವರ ಮೋಕ್ಷದ ಕಲ್ಪನೆ ಒಂದು ಥರ ಇರುತ್ತೆ. ವೇದಾಂತಿಗಳ ನಂತರವೂ ಕೂಡ ಅನೇಕ ಜನ ಮೋಕ್ಷದ ಬಗ್ಗೆ ವಿಶ್ಲೇಷಣೆ ಮಾಡಿದ್ದಾರೆ. ಮಧ್ವಾಚಾರ್ಯ ನಂತರ ವಲ್ಲಭಾಚಾರ್ಯ ಬಂದರು, ಆಮೇಲೆ ಚೈತನ್ಯ ಮಹಾಪ್ರಭುಗಳು ಬಂದರು. ಇವರು ಸುಖದ ಅನ್ವೇಷಣೆಗಾಗಿ ತಮ್ಮ ಜೀವನವನ್ನೇ ಮೀಸಲಿಟ್ಟಂಥ ಮಹಾನುಭಾವರು. ಅದರ ನಂತರ ಇವತ್ತೂ ಅವರನ್ನು ಫಾಲೋ ಆಗುವಂಥ ಅನೇಕ ಜನ ಮೋಕ್ಷದ ಬಗ್ಗೆ ಹೇಳಿದ್ದಾರೆ, ಭಾಳ ಜನ ಹೇಳಿದ್ದಾರೆ. ಇವತ್ತಿನ ದಿನ ನಾವು ಮೋಕ್ಷದ ಬಗ್ಗೆ ಅನೇಕ ಜನರ ಕಲ್ಪನೆಯನ್ನು ನೋಡ್ತಾ ಇದ್ದೇವೆ. ಇಲ್ಲ, ವಿಚಾರ ಏನು ಅಂತಂದರೆ, ಮೋಕ್ಷಕ್ಕೆ ಹೋದವರು ಬಂದಿಲ್ಲ, ಮೋಕ್ಷದ ಬಗ್ಗೆ ಹೇಳಿದವರು ಮೋಕ್ಷಕ್ಕೆ ಹೋಗಲಿಲ್ಲ. ಹಾಗಾಗಿ ಮೋಕ್ಷದ ಕಲ್ಪನೆಯ ಹಿಂದೆ ಬಹಳ ದೊಡ್ಡ ಹೈಪೋಥಸಿಸ್ ಇದೆ. ನಮ್ಮ ಮಾನಸಿಕ ಕಲ್ಪನೆಯೇ ಮೊದಲು ಮೋಕ್ಷವನ್ನು ಸೃಷ್ಟಿ ಮಾಡಿತು, ಮೆಂಟಲ್ ಪ್ರೊಜೆಕ್ಷನ್. ಆಮೇಲೆ ನಿಜವಾದಂಥ ಮೋಕ್ಷದ ಅನ್ವೇಷಣೆ ಬಹಳಷ್ಟು ಕಷ್ಟದ ಕೆಲಸ. ಅದು ಹೇಗೆ ಬೆಳೆದು ಬಂತು, ಇದನ್ನೆಲ್ಲ ನಾವು ವಿಶ್ಲೇಷಣೆ ಮಾಡಿದರೆ ಬಹಳ ರೋಚಕ. ಇದು ಸೈಕಾಲಜಿ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಮಾತ್ರವೇ ತುಂಬ ರೋಚಕವಾದಂಥ ಸಬ್ಜೆಕ್ಟ್. ಸೊ ಇದನ್ನು ಮುಂದಿನ ದಿನಗಳಲ್ಲಿ ಎಲ್ಲರ ಮೋಕ್ಷದ ಕಲ್ಪನೆ ಬಗ್ಗೆ ನಮಗೆ ಸಾಧ್ಯವಾದಷ್ಟು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಇದು ಒಬ್ಬರನ್ನೊಬ್ಬರು ದ್ವೇಷ ಮಾಡೋದು ಬೇಡ, ಅವರವರ ಫಿಲಾಸಫಿಲಿರುವಂಥ ಬ್ರೀಫಾಗಿ ನೋಡೋಣ. ಒಬ್ಬರಿಗೊಬ್ಬರು ಕಾಂಟ್ರವರ್ಸಿ ಆಗಲ್ಲ, ಆ ರೀತಿ ನಾವು ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲದಿದ್ದರೆ ಏನಾಗುತ್ತೆ, ತಪ್ಪು ತಿಳುವಳಿಕೆ ಆಗುತ್ತೆ, ಇರುವಂಥ ಸ್ವಲ್ಪ ಸುಖ ಕೂಡ ದುಃಖದಲ್ಲಿ ಕಲ್ತೋಗ್ತದೆ. ಸೊ ನಮ್ಮ ಪ್ರಯತ್ನ ಏನು ಅಂತಂದರೆ, ಮೋಕ್ಷ ಅಂತಂದರೆ ಸುಖದ ಮೂಲವನ್ನು ಅನ್ವೇಷಣೆ ಮಾಡಿಕೊಂಡು ಜೀವನ ಮಾಡುವುದೇ ಮೋಕ್ಷ ಸಾಧನೆ, ಅದು ಬಿಟ್ಟು ಬೇರೆ ಏನಿಲ್ಲ. ಸೊ ಇದನ್ನು ಇನ್ನು ನಾವು ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ನಾವು ನೋಡೋಣ. ಸೊ ಇವತ್ತಿನ ಪಾಠವನ್ನು ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತೇನೆ. ಇದರ ಬಗ್ಗೆ ಇನ್ನೂ ಭಾಳಷ್ಟು ವಿಚಾರಗಳನ್ನು ನಾವು, ಯಾಕಂದರೆ ಸುಖದ ಅನುಭವವನ್ನು ಪಡಿಬೇಕು ಅಂತಂದರೆ ಅದಕ್ಕೆ ಸ್ಟಾರ್ಟಿಂಗಿಂದ ಶುರು ಮಾಡಬೇಕು. ಸುಖ ಎಲ್ಲಿಂದ ಶುರು ಆಗ್ತದೆ? ದೇಹವೋ, ಮನಸ್ಸೋ, ಇಂದ್ರಿಯಗಳೋ, ಸಮಾಜವೋ, ಅನುಭವವೋ. ನನ್ನ ಮನಸ್ಸು ಒಂದು ವಿಷಯವನ್ನು ಸುಖ ಅಂತ ಯಾಕಂತ ಇದೆ, ದುಃಖ ಅಂತ ಯಾಕಂತ ಇದೆ, ಆ ಪರ್ಸೆಪ್ಷನ್ ಹೇಗಾಗ್ತಾ ಇದೆ, ಇದನ್ನೆಲ್ಲ ತಿಳ್ಕೊಳ್ತಾ ಮಹಾನುಭಾವರ ಆತ್ಮಶಾಸ್ತ್ರ, ಇಷ್ಟವರೆಗೂ ನಾವು ನಮ್ಮದೆಲ್ಲ ಮನಃಶಾಸ್ತ್ರ, ಮನಸ್ಸಿನನ್ನು ಇನ್ನೂ ಡೀಪಾಗಿ ಹೋದರೆ ಆತ್ಮತತ್ವ, ಅದೇ ವೇದಾಂತ. ಅದರ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡ್ತಾ ಮುಂದೆ ಹೋಗೋಣ. ಸ್ವಲ್ಪ ಇದಕ್ಕೆ ಎಚ್ಚರ ಬೇಕಾಗುತ್ತೆ, ಸ್ವಲ್ಪ ಇಂಟೆಲೆಕ್ಚುವಲಿ ಸ್ವಲ್ಪ ಆಳವಾಗಿ ಚಿಂತನೆ ಮಾಡಬೇಕು. ನನ್ನ ಅನುಭವಗಳನ್ನು, ಅನಿಸಿಕೆಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತೇನೆ. ನೀವು ಅದನ್ನು ಖಂಡಿತ ಒಪ್ಪಬೇಕು ಅಂತಿಲ್ಲ, ನೀವು ಅದರ ಜೊತೆಗೆ ನಿಮ್ಮದೇ ಆದಂಥ ಶ್ರವಣ ಮನನ ಧಾರಣೆ ಮಾಡಿ ಮತ್ತಿಷ್ಟು ವಿಷಯಗಳನ್ನು ನೀವು ಪಡಿಬಹುದು ಅಂತ ಒಂದು ಕಾರ್ಯಕ್ಕೆ ಭಗವಂತನ ಈ ಸಹಕಾರ ನಮಗಿದ್ದು ಇದರ ಬಗ್ಗೆ ಸರಿಯಾಗಿ ಅರಿವು ಕೊಡಲಿ ಅಂತ ಪ್ರಾರ್ಥಿಸ್ತಾ ಇವತ್ತಿನ ಪಾಠ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು.